ನಮಸ್ಕಾರ, ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಮುಖ್ಯಾಂಶಗಳು: ಬಣಿಜಿಗ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಅನುದಾನ, ಶಾಸಕ ಜಿಎಸ್ ಪಾಟೀಲ್ ಭರವಸೆ. ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ. ವಾರ್ತೆಗಳ ವಿವರ. ಗಜೇಂದ್ರಗಡ ಉಣಚಗೇರಿ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ 13ನೇ ವಾರ್ಷಿಕೋತ್ಸವ ಸಮಾರಂಭ ಸಂಭ್ರಮದಿಂದ ಭಾನುವಾರ ಮೈಸೂರು ಮಠದಲ್ಲಿ ನಡೆಯಿತು. ಗಜೇಂದ್ರಗಡದ ಮೈಸೂರು ಮಠದಲ್ಲಿ ಗಜೇಂದ್ರಗಡ ಉಣಚಗೇರಿ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ 13ನೇ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಭಾನುವಾರ ಸಂಭ್ರಮದಿಂದ ನಡೆಯಿತು. ಜಗಜ್ಯೋತಿ ಬಸವೇಶ್ವರ ಅನುಯಾಯಿಗಳಾದ ಬಣಜಿಗ ಸಮಾಜದ ಬಾಂಧವರ ಸಮುದಾಯ ಭವನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಅನುದಾನ ನೀಡುವೆ ಎಂದು ಶಾಸಕರು ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಹೇಳಿದರು. ಈ ಬಣಜಿಗ ಸಮಾಜಕ್ಕೆ ತನ್ನದೇ ಆದ ಇತಿಹಾಸವನ್ನ ಇಟ್ಕೊಂಡು ಬಂದಿವೆ. ಇದು 1499ರಿಂದ 1763ವರೆಗೆ ಕೆಳದಿಯ ನಾಯಕರು ರಾಜ್ಯ ವಂಶದ ಒಂದು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾಜ ಇದೆ. ಇವತ್ತು ಅದ ನಂತರ ನಮ್ಮ ಶಿವಪ್ಪ ನಾಯಕರಾಗ್ಲಿ, ಕೆಳದಿ ಚೆನ್ನಮ್ಮ ಅವರಾಗ್ಲಿ, ಬೆಳವಡಿ ಮಲ್ಲಮ್ಮವರಾಗ್ಲಿ, ಮತ್ತೆ ಅದರ ನಂತರ ಆಡಳಿತ ಮಾಡ್ತಕ್ಕಂಥ ಅನೇಕ ಮಹನೀಯರು, ಬಹುಶಃ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಆಡಳಿತ ಮಾಡಿದವರು ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಇದ್ರೆ ಅದು ಬಣಿಜಿಗ ಸಮಾಜದವರು ಇದ್ರು ಬಹಳ ಅಭಿಮಾನದಿಂದ ಹೇಳಿಕೆ ಸಾಧ್ಯ ಇದೆ. ಅದರಲ್ಲಿ ಸನ್ಮಾನ್ಯ ದಿವಂಗತ ಎಸ್ ನಿಜಲಿಂಗಪ್ಪನವರು ಇರ್ಬೋದು, ಜೆ.ಎಚ್. ಪಟೇಲ್ ಇರ್ಬೋದು, ಬಿ.ಡಿ. ಜತ್ತಿ ಅವರು ಇರ್ಬೋದು, ಕಟ್ಟಿ ಅವರು ಇರ್ಬೋದು, ದಿವಂಗತ ವೀರೇಂದ್ರ ಪಾಟೀಲ್ ಇರ್ಬೋದು, ಬಿ.ಎಸ್. ಯಡಿಯೂರಪ್ಪನವರು ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು. ಇವರೆಲ್ಲರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದಂತ ಬಹಳ ದೊಡ್ಡ ದೊಡ್ಡ ಮಹನೀಯರು. ಅಂತ ಒಂದು ಸಮಾಜ ನಮಗೆಲ್ಲ ಬಹಳ ಗೌರವ ತರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಈ ಸಮಾಜ ಮುನ್ನಡೆಸಿಕೊಂಡು ಬಂದಿದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ವಿಚಾರಗಳು ಇವತ್ತಿನ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಆಗ್ತಕ್ಕಂಥ ಒಂದು ಇತ್ತೀಚಿನ ಬೆಳವಣಿಗೆಗಳು, ಅದರ ಬಗ್ಗೆಯೂ ಕೂಡ ಇವತ್ತು ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಒಳ್ಳೇದು ಅನ್ನೋ ಮಾತು ಕೂಡ ನಾನು ಅನಿಸ್ತಾ ಇದ್ದೆ. ಯಾಕಂದ್ರೆ ಇವತ್ತು ನಾವೆಲ್ಲ ಈಗ ರಾಜ್ಯದ ರಾಜಕೀಯ ಒಂದು ವ್ಯವಸ್ಥೆ ಆಗಲಿ, ದೇಶದ ಒಂದು ರಾಜಕೀಯ ವ್ಯವಸ್ಥೆ ಆಗಲಿ, ಇನ್ನು ಮುಂದೆ ಎಲ್ಲರೂ ಈಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಅದೇ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈ ಜಾತಿ ಗಣತಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆದ. ಈಗಾಗಲೇ ಮೋಹನ್ ಅವರ ವರದಿ ಪ್ರಕಾರ ನಾವೆಲ್ಲ ಮೊನ್ನೆ ಕೇಳಿದಾಗ ಬಹಳ ಕೇಂದ್ರ ಅನಿಸ್ತು ನಮಗೆ. ಯಾರು ನಾವು ವೀರಶೈವ ಲಿಂಗಾಯತರು ಈ ರಾಜ್ಯದಲ್ಲಿ 1,70,00,000 ಜನ ಏನ್ ನಾವೆಲ್ಲ ಇಲ್ಲಿದ್ವಿ, ಅದನ್ನ ನಮ್ಮ ಅಂಕಿ ಸಂಖ್ಯೆ ಎಲ್ಲಿ ಬಂದಿತ್ತಂದ್ರೆ ಬರೀ 70 ಕೋಟಿಗೆ ತಂದಿಟ್ಟಿದ್ದಾರೆ. ಇದ್ರಾಗ ನಮ್ದು ತಪ್ಪಿರ್ಬೋದು. 70 ಲಕ್ಷ 70 ಕೋಟಿ ಅಲ್ಲ, 70 ಲಕ್ಷಕ್ಕೆ ನಾವು ಬಂದಿದ್ದೇವೆ. ಇವೆಲ್ಲ ಇವತ್ತು ಸಮಾಜ ಇವತ್ತು ಇಂಥ ಸಭೆಗಳನ್ನು ಮಾಡುವಾಗ ಅದರ ಚಿಂತನೆಯನ್ನು ಕೂಡ ಮಾಡ್ತಕ್ಕದ್ದು ಇವತ್ತು ಬಹಳ ಅವಶ್ಯ. ಯಾಕಂದ್ರೆ ವೀರಶೈವ ಸಮಾಜ ಇವತ್ತೆಲ್ಲ ಈ ನಾಯಕರು ನೋಡಿದ್ರೆ, ನಾ ಹೇಳಿದ್ದಲ್ಲ, ಇವೆಲ್ಲ ನಾಯಕರು ನೋಡಿದ್ರೆ ನಮ್ಮನ್ನು ಬಿಟ್ಟು ಯಾರು ಈ ರಾಜ್ಯದ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು. ಆದ್ರೆ ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಇವತ್ತು ನಾವು ಸ್ವಲ್ಪ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಬೇರೆ ಬೇರೆ ರೀತಿಗೆ ನಾವು ಮನೆಗೆ ಹೋಗ್ಬಿಟ್ಟಿದ್ದೇವೆ. ಅದು ನಮ್ಗೆಲ್ಲ ಈಗ ನಡೆಸ್ತಕ್ಕಂಥ ಸರ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ ಒಡೆದು ಆಳುವಂತ ತಂತ್ರ ಅಂತಂದು ಹೇಳ್ತೀನಿ ಸ್ಪಷ್ಟವಾಗಿ. ಅದಕ್ಕೆ ನಾವು ಅದಕ್ಕೆಲ್ಲ ಮೀರ್ಬೇಕು. ನಾವು ಇವತ್ತು ಪೂಜ್ಯರಿದ್ದಾರೆ, ಎಲ್ಲ ರೀತಿ ಇವತ್ತು ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ಬೇಕು. ನಾವೆಲ್ಲ ಒಂದಾಗಿ ಇವತ್ತು ನಾವು ಮುಂದಿರತಕ್ಕಂಥ ನಮ್ಮ ಸಮಾಜದ ಒಂದು ಚಿಂತನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಬರ್ಬೇಕಾಗತ್ತೆ. ಅದು ಬಹಳ ಅವಶ್ಯ ಇದೆ. ನಾನು ಎಲ್ಲಿ ಹೋದಲ್ಲಿ ನಾವು ಎಲ್ಲೇ ಜಗದ್ಗುರುಗಳು ಇರ್ತಾರ, ಅವ್ರಿಗೆಲ್ಲ ಕಡೆ ನಾನು ಅದೇ ಮಾತಾಡ್ತೀನಿ. ಮೊದಲು ನೀವು ಗುರು ವಿರಕ್ತ ಮೊದಲು ಒಂದಾಗಿರಿ ಅಂತೀನಿ ನಾನು. ಗುರು ವಿರಕ್ತ ನೀವು ಮೊದಲು ಒಂದಾದ್ರೆ ನಾವು ಸಮಾಜದವ್ರು ಎಲ್ಲರೂ
ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನೀವೆಲ್ಲ ಮಾಡಬೇಕಾಗಿದೆ. ಅದಕ್ಕಂತ ಸಂದರ್ಭದಲ್ಲಿ ಇವತ್ತಿನ ಒಂದು ಗಟ್ಟಿಯಾದ ಸಮಾಜ ಇವತ್ತು ತಾವೆಲ್ಲ ಇದ್ದಾಗ ನೀವು ನಿರ್ಧಾರ ತೆಗೆದುಕೊಂಡ್ರೆ ಮತ್ತೆ ನಿಮ್ಮಿಂದ ಅನೇಕ ಈ ನಮ್ಮ ಅಂಗ ಸಮಾಜಗಳೇನಿದಾವ ಅವೆಲ್ಲ ಕೂಡ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಕೈತೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೂ ಕೂಡ ಇವತ್ತು ನಿನ್ನಿದಲ್ಲ ಈ ಬಡೇಂದ್ರ ಸಮಾಜ, ಅದರಲ್ಲಿ ವಿಶೇಷವಾಗಿ ಗಜೇಂದ್ರಗಢದಲ್ಲಿ ಬಹಳ ನಿಕಟವಾದಂತ ಸಂಬಂಧ ಕೂಡ ನನ್ನ ಜೊತೆ ಇಲ್ಲಿ ಹಿಂದಿನ ಹಿರಿಯರು ಎಲ್ಲ ನನ್ನ ಜೊತೆ ಬಂದಂತ ವ್ಯವಸ್ಥೆ. ಯಾಕಂದ್ರೆ ಬಹಳ ಮಹತ್ವದ ಪಾತ್ರ ನನ್ನ ರಾಜಕೀಯ ಜೀವನದಲ್ಲಿ ನಿಮ್ಮೆಲ್ಲ ಹಿರಿಯರು ಮಾಡಿದ್ದಾರೆ ಅನ್ನೋ ಮಾತು ನಾನು ಎಂದೂ ಅನುಸರಿಸಲಿಕ್ಕೆ ಹೋಗುದಿಲ್ಲ. ಅದಕ್ಕಂತ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಹಿರಿಯರಾದಂತ ಕುಂದ್ರಿಗೆಯವರು ಇರ್ಬೋದು, ದಿವಂಗತ ಪಟೇಲ್ ಅವರು ಇರ್ಬೋದು, ನಮ್ಮ ದಿವಂಗತ ಶಿವಪ್ಪ ವಾಲಿ ಅವರು ಇರ್ಬೋದು, ನಮ್ಮ ಕುಡ್ಲಪ್ಪನವರು ಬಳಗೇರವ್ರು ಇರ್ಬೋದು, ನಮ್ಮ ಕೊಟ್ಟಿಗೆ ಮಾಸ್ತರ್ ಇರ್ಬೋದು, ನಮ್ಮ ಸಿದ್ಲಿಂಗಪ್ಪ ಜಾಗಾಡ್ ಇರ್ಬೋದು, ನಮ್ಮ ಶರಣಪ್ಪ ನಂದ್ಯಾಳ ಅವರು ಇರ್ಬೋದು, ಇವರೆಲ್ಲ ಶರಣಪ್ಪ ಜಾಗಾಡ್ ಇನ್ನೂ ಅನೇಕ ಮಹನೀಯರು ನನ್ನ ಜೊತೆ ರಾಜಕೀಯವಾಗಿ ಬಹಳಷ್ಟು ರೀತಿಯಿಂದ ಅವತ್ತಿನ ಸಂದರ್ಭದಲ್ಲಿ ಏನಾದರೂ ಗಜೇಂದ್ರಗಢದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವ್ರ ಮಾರ್ಗದರ್ಶನ ನನಗೆ ಬಹಳ ದೊಡ್ಡದಿತ್ತು ಅನ್ನೋ ಮಾತು ನಾನು ಇವತ್ತು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಗಜೇಂದ್ರ ನಗರ ಮತ್ತು ರೋಡ್ ತಾಲೂಕಿನ ಮತಕ್ಷೇತ್ರದ ಜನತೆ ಮತ್ತೆ ನನಗೆ ಆಶೀರ್ವಾದ ಮಾಡಿದ್ದೀರಿ ಸೇವೆ ಮಾಡಲಿಕ್ಕೆ. ಅದರಲ್ಲಿ ವಿಶೇಷವಾಗಿ ನಾವು ಗಜೇಂದ್ರಗಢ ಒಂದು ಬಹಳ ಒಳ್ಳೆಯ ಪರಿವರ್ತನೆ ಕೂಡ ಈ ಚುನಾವಣೆಯಲ್ಲಿ ನೀವೆಲ್ಲ ಹೊಂದಿದ್ದೀರಿ. ಇವತ್ತು ನನ್ನ ಮೇಲೆ ಬಹಳ ಜವಾಬ್ದಾರಿ ಇದೆ. ಸಮಾಜದ ಇಲ್ಲಿ ಗಜೇಂದ್ರಗಢದಲ್ಲಿ ಏನಿಲ್ಲಿಗೆ ಬೇಕಾಗುವಂತ ಅಭಿವೃದ್ಧಿ ಕಾರ್ಯಗಳನ್ನ ಕೈಲಾದ ಮಟ್ಟಿಗೆ ಇವತ್ತು ನನ್ನ ಅವಧಿಯಲ್ಲಿ ಅವನ್ನೆಲ್ಲ ಮಾಡಬೇಕು, ಪೂರೈಸಬೇಕು ಅನ್ನೋ ಒಂದು ಚಿಂತನೆ ಕೂಡ ನನ್ನಲ್ಲಿ ಇದೆ. ಅದಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳು, ನಿಮ್ಗೆಲ್ಲ ಕೋರ್ಟ್ ಸ್ಯಾಂಕ್ಷನ್ ಇತ್ತು, ಬಿಲ್ಡಿಂಗ್ ಇದ್ದಿಲ್ಲ, ಅದಕ್ಕೆ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಲ್ಡಿಂಗ್ ಈಗಾಗಲೇ ಕಟ್ಟಡ ಪ್ರಾರಂಭ ಆಗಿದೆ. ನಿಮಗೆ ತಾಲೂಕು ನಾವು 17-18 ಇಸ್ವಿಗೆ ಘೋಷಣೆ ಮಾಡಿದ್ವಿ. ಇಲ್ಲಿವರೆಗೆ ತಾಲೂಕು ಹೆಡ್ ಕ್ವಾರ್ಟರ್ ಸ್ಥಳ ಆಗಿದ್ದಿಲ್ಲ. ಈಗ ಅದಕ್ಕೂ ಕೂಡ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡದ ಕೂಡ ಇವತ್ತು ಪ್ರಾರಂಭ ಮಾಡಾಕತ್ತೀವಿ. ಹಿಂಗೆ ಈ ಕ್ರೀಡಾಂಗಣ, ಇವೆಲ್ಲ ಕ್ರೀಡಾಂಗಣ ಕೂಡ ಈಗಾಗಲೇ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇವೆಲ್ಲ ನಿಮ್ಮ ಇಲ್ಲಿ ಬೇಕಾಗುವಂತ ಅಭಿವೃದ್ಧಿ ಪೂರ್ವಕವಾದಂತ ವಾತಾವರಣ. ಅದಕ್ಕೆ ಇಂಥ ಅನೇಕ ಕೆಲಸ ಕಾರ್ಯಗಳು ಮತ್ತು ನಾವು ಈ ಏನ್ ನಿಮ್ಮ ಕಾಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ನಾವು ಒಂದು ರೋಪೇನು ಮಾಡ್ಸಕತ್ತೇವೆ. ಇಲ್ಲಿ ಈ ಕಡೆ ಗುಡ್ಲಿಂದ ಆ ಗುಡ್ಡಕ್ಕೂ ಹೋಗ್ತಕ್ಕಂಥದ್ದಂದ್ರೆ ಆಕರ್ಷಣೆ ಸಾಕಷ್ಟು ಭಕ್ತರು ಇವತ್ತು ನಮ್ಮ ಕಾಲೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ ಇನ್ನೂ ಹೆಚ್ಚು ಆಕರ್ಷಣೆ ಆಗ್ಲಿ, ಗಜೇಂದ್ರಗಢ ಬೆಳೀಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅಂತ ಕಾರ್ಯಕ್ರಮವನ್ನು ನಾವು ಇಲ್ಲಿ ನಿಮ್ಮ ಆಶೀರ್ವಾದದಿಂದ ತರಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ. ಇವತ್ತೇನು ಏನಿದೆ ವಿಶೇಷವಾಗಿ ನಮ್ಮ ಮುಂದಿನ ಗಣತಿಯಲ್ಲಿ ಎಲ್ಲರೂ ಯಾರಲ್ಲಿ ರೈಟರ್ ಇರಲಿ, ಪಂಚಾಯತ್ ಪಂಡಿತರು ಇರಲಿ, ಗಾಣಿಗರು ಇರಲಿ, ಎಲ್ಲರೂ ಕೂಡಿ ನಾವೆಲ್ಲ ವೀರ ಶೈಲಿ ಕಾಯ್ತಾರಂತ ನಮೂದು ಮಾಡೋದು. ನಾವು ಅದ್ರ ಜೊತೆ ನಾವು ಏನ್ ಮಾಡಕತ್ತೀವಿ, ಇನ್ನೊಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಏನು ನಮ್ಮೆಲ್ಲ ಇವೇನು ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರ್ತಕ್ಕಂಥ ಇವು ಅಂಗ ಸಂಸ್ಥೆಗಳು ಏನದ ಇವತ್ತು ಎಲ್ಲ ವಾಣಿಜ್ಯರಾಗಲಿ ಪಂಚಾಯತ್ ಏನು ಅವರೆಲ್ಲ ಹೋರಾಟ ನಡೆದಿದೆ. ಅದಕ್ಕೆ ಆತಂಕ ಬಂದ ಒಂದು ರೀತಿಯಲ್ಲಿ ಕೂಡ ನಾವು ಮೇಲೆ ಒತ್ತಡವನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈಗ ಸಿಗ್ತಕ್ಕಂಥ ಸೌಲಭ್ಯಗಳು ಅವು ಕೂಡ ಮುಂದಿನ ದಿವಸದಲ್ಲಿ ಅವೆಲ್ಲ ಸಿಗುವಂತ ಒಂದು ವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜೊತೆ ಹೋರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇವತ್ತಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಮಾನ್ಯರಿಗೆ ಹೆಚ್ಚು ಮತ್ತೆ ಒತ್ತು ಕೊಟ್ಟು ಇವೆಲ್ಲ ಮುಂದಿನ ಪೀಳಿಗೆ, ಯಾಕಂದ್ರೆ ಇಲ್ಲಿ ನಮ್ ಶಾಪ ಆಗ್ತಾರೆ. ಈಗ ನಾವು ಏನಾಗೈತಿ ಇಲ್ಲಿವರೆಗೆ ಏನೋ ಬಂತು ಜಗದೀಶ್ ಶೆಟ್ಟರ್ ಅವ್ರಿಗೆ ಬಂದ್ವಿ, ಅದ್ರ ಮುಂದೆ ಇನ್ನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಏನೋ ಅವಕಾಶ ಸಿಗಂಗಿಲ್ಲ. ಅದಕ್ಕೆ ಇವನ್ನೆಲ್ಲ ನಾವು ನಮ್ಮ ಮನದಲ್ಲಿ ಇಟ್ಟುಕೊಂಡು ಇವತ್ತು ಮುಂದಿನ ಪೀಳಿಗೆಗೆ ಇದು ನಮ್ಮ ಒಳ್ಳೆ ಈ ಸಮಾಜ ಒಂದು ಒಳ್ಳೆ ದಾರಿಯನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾವೆಲ್ಲ ಮಾಡಬೇಕಾಗಿದೆ. ಅದಕ್ಕಿಂತ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನೀವೆಲ್ಲ ಪ್ರಯತ್ನ ಮಾಡ್ತಕ್ಕಂಥ ಅಂತರ ಆಶೀರ್ವಾದದಿಂದ ಮಾರ್ಗದರ್ಶನದಲ್ಲಿ ಅವ್ರನ್ನ ಪ್ರಯತ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಬರಬೇಕಾಗಿದೆ. ಇವತ್ತು ಇಂಥ ಸಂದರ್ಭದಲ್ಲಿ ಬಹಳ ಪ್ರೀತಿ ವಿಶ್ವಾಸದಿಂದ ನನಗೆ ತಮ್ಮ ಜೊತೆ ಕೆಲವು ಸಮಯ
ಹೆಮ್ಮೆಯನ್ನ ಮೆರಲಿಕ್ಕೆ ಅವಕಾಶವನ್ನ ಸಮಾಜದ ಎಲ್ಲ ಹಿರಿಯರು, ಯಾಕಂದ್ರೆ ನಮಗೂ ಕೂಡ ಇವತ್ತು ನಮ್ಮ ಒಬ್ಬ ಹಿರಿಯ ಜೀವಿ ಡಾಕ್ಟರ್ ಬಸವರೆಡ್ಡಿಯವರು ಅವರು ಕೂಡ ಇವತ್ತು 90 ವರ್ಷದ ಹುಟ್ಟುಹಬ್ಬವನ್ನ ಬಸವರಾಜ್ ಶೀಲವಂತರ್ ಮಾತನಾಡಿ, ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 13 ವರ್ಷಗಳಿಂದ ನಮ್ಮ ಸಮಾಜ ಗಜೇಂದ್ರಗಢದಲ್ಲಿ ಈ ಒಂದು ಸಂಘವನ್ನು ಕಟ್ಟುವುದರ ಮೂಲಕವಾಗಿ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸ್ತಾ ಬಂದಿದೆ ಅಂತಲೇ ಹೇಳಬೇಕಾಗತ್ತೆ. ಬಹಳ ಮುಖ್ಯವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಮೇಲ್ಪಂಕ್ತಿ ಹೊಂದಿರುವ ನಮ್ಮ ಹೆಮ್ಮೆಯ ಸಮಾಜ ಗಜೇಂದ್ರಗಢದಲ್ಲಿ 500ಕ್ಕೂ ಹೆಚ್ಚು ಕುಟುಂಬಗಳನ್ನು ಹೊಂದಿದ್ದು ಬಹಳ ವಿಶೇಷ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಸಮಾಜದ ಮೇಲೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನ, ಶ್ರದ್ಧೆಯನ್ನ ಹೊಂದಿರತಕ್ಕಂಥ ನಮ್ಮ ಸಮಾಜದವರು ಸಾಕಷ್ಟು ರೀತಿಯಿಂದ ಈ ಸಮಾಜವನ್ನ ಕಟ್ಟಿ ಬೆಳೆಸಿ ಇವತ್ತಿನ ದಿನ 13ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಏನಾದ್ರೂ ಇವತ್ತು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಸಮಾಜದ ಹಿರಿಯರು ಪಟ್ಟಿರ್ತಕ್ಕಂಥ ಶ್ರಮ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. SSLC PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ನಡೆಯಿತು. IMAದಿಂದ ಡಾಕ್ಟರ್ ಡೇ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾದ ಡಾಕ್ಟರ್ ಬಿ ಕಂಬಳ್ಯಾಳ್ ಮಾತನಾಡಿ, ಅಂಗವಾಗಿ ಕೊಡಮಾಡಿದಂಥ ನಮ್ಮ ಕರ್ನಾಟಕ ಶಾಖೆಯ ಅಖಿಲ ಕರ್ನಾಟಕ ಶಾಖೆಯ ವೈದ್ಯಕೀಯ ಸಮ್ಮೇಳನದಲ್ಲಿ ನನಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಆ ದಿಶೆಯೊಳಗೆ ನನ್ನನ್ನು ಬಹಳ ಒಂದು ಒಳ್ಳೆಯ ರೀತಿಯಿಂದ ನನಗೆ ಸನ್ಮಾನ ಮಾಡಿದ್ದೀರಿ. ಅದಕ್ಕೆ ನಾನು ಎಷ್ಟು ಕೃತಜ್ಞ ಕಡಿಮೆ ಅಂತ ತಿಳ್ಕೊಂಡು ಹೇಳಿ ಬಯಸ್ತೀನಿ. ಅದೊಂದು ಜೀವಮಾನದ ಸಾಧನೆ ಅಂತ ತಿಳ್ಕೊಂಡು ನಾನು ಹೇಳಿ ಬಯಸ್ತೀನಿ. ಯಾಕಂತಂದ್ರೆ ನಾನು ಈ ಊರಿಗೆ ಸುಮಾರು 57 ವರ್ಷಗಳಿಂದ ಬಂದಿದ್ದೆ. ಬಂದಾಗ ಇಲ್ಲಿ ಯಾರು ಡಾಕ್ಟರ್ ಇದ್ದಿದ್ದಿಲ್ಲ. ಈಗ ನಂಗೆ ಮೊಬೈಲ್ ಇದ್ದಿದ್ದಿಲ್ಲ, ಎಕ್ಸ್ರೇ ಮೆಷಿನ್ ಇದ್ದಿದ್ದಿಲ್ಲ, ಬ್ಲಡ್ ಟೆಸ್ಟ್ ಏನೋ ಅವಶ್ಯಕತೆಗಳು ಇದ್ದಿದ್ದಿಲ್ಲ ಅಥವಾ ಅನುಕೂಲತೆಗಳಿದ್ದಿದ್ದಿಲ್ಲ. ಅಂಥ ಒಂದು ಕಾಲದಲ್ಲಿ ನಾನು ಬಹುಶಃ ಒಂದು ಸ್ಟೆಥೋಸ್ಕೋಪು EPF ನೋಡಿನ ಎಷ್ಟೋ ರೋಗಿಗಳನ್ನು ತಪಾಸಣೆ ಮಾಡೀನಿ ಮತ್ತು ಗುಣಮುಖ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ. ಈಗೆಲ್ಲ ಈಗಿನ ಕಾಲದ ವಿದ್ಯಾರ್ಥಿಗಳು ಅಥವಾ ಡಾಕ್ಟರ್ ಹಂಗೆ ಅಂತಂದ್ರೆ ಬ್ಲಡ್ ಟೆಸ್ಟ್ ಇಲ್ಲದೇ ಗೊತ್ತಾಗೋದಿಲ್ಲ ಅವರಿಗೆ. ಅವ್ರಿಗೆ ರಿಪೋರ್ಟ್ ಬಂದ ಮೇಲೆ ಜಡ್ ಏನಾದ್ರು ಕಂಡು ಹಿಡಿತಾರೆ. ಒಂದು ಇಲ್ಲ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಬರ್ತಾರೆ ನೋಡಿ, ಔಷಧ ಪ್ರಚಾರ ಮಾಡೋಕೆ ಬರ್ತಾರಲ್ಲ, ಅವರು ಈ ಔಷಧ ಇದು ಕೊಡ್ತಾರೆ ಅಂತ ಅವ್ರು ಹೇಳಿದ ಮೇಲೆ ಅವ್ರಿಗೆ ಗೊತ್ತು. ಅಂಥ ಒಂದು ಪರಿಸ್ಥಿತಿ ನನಗೆ ಇದ್ದಿದ್ದಿಲ್ಲ ಅವಾಗ. ಅಧ್ಯಕ್ಷತೆ ವಹಿಸಿದ್ದ ಸಮಾಜದ ಅಧ್ಯಕ್ಷ ಉಮೇಶ್ ಮೆಣಸಗಿ ಮಾತನಾಡಿ, ಒಂದು ಅನಂತ ನಮಸ್ಕಾರಗಳನ್ನು ಈ ಮೂಲಕ ನಾನು ಹರ್ಷಿಸುತ್ತದೆ. ಅದರಂತೆ ಈಗ ತಾನೇ ನಿರ್ಗಮಿಸಿದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ JS ಪಾಟೀಲ್ ಸಾಹೇಬರು ಕೂಡ ಈ ಸದ್ಯ ತನಕ 50 ಲಕ್ಷ ವಾಗ್ದಾನ ಮಾಡಿದ್ದಾರೆ. ಮುಂದೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಅವರಿಗೆ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ನಾನು ಹರ್ಷಿಸುತ್ತದೆ. ಅದರಂತೆ ಈಗ ನಮ್ಮಲ್ಲಿ ವಿದ್ಯಾನಿಧಿ ಫಂಡ್ ಅಂತ ಮಾಡಿದ್ದೀವಿ. ಅದು ಸರ್ವಸಾಧಾರಣ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿಶೇಷವಾದ ಕಾರ್ಯಕ್ರಮ. ಬಂದಿದ್ದ ಸಮಾಜ ಶ್ರೇಷ್ಠವಂತ ಸಮಾಜ, ಎಲ್ಲ ಸಮಾಜಕ್ಕಿಂತ ವಿಶಿಷ್ಟವಾದ ಸಮಾಜ ಬಂದಿದ್ದ ಸಮಾಜ. ಇದಕ್ಕೆ ಏನಂತಾರಂದ್ರೆ ಶ್ರೇಷ್ಠವಾದ ಸಮಾಜ ಅಂತ, ಇದಕ್ಕೆ ಶ್ರೇಷ್ಠ ಸಮಾಜ ಅಂತ, ಶ್ರೇಷ್ಠವಾದ ಸಮಾಜ ಸಚಿವ ಮದ್ದಾಗಿದ್ದ. ಅದು ಈಗೆಲ್ಲ ಮಾಡ ಏನ್ ವೈಯಕ್ತಿಕವಾಗಿ ಕಳ್ಕೊಂಡು ಈ ಶ್ರೇಷ್ಠ ಕೂತದೆ ಅದ ಶ್ರೇಷ್ಠವಾಗಿ ಸದ್ಯತೆ. ಅದಕ್ಕೆ ಈ ಸಮಾಜ ಬಹಳ ಶ್ರೇಷ್ಠವಾದ ಸಮಾಜ. ಇದು ಬಸವಣ್ಣ ಕೊಟ್ಟಂತ ಸಮಾಜ. ಬಸವಣ್ಣನ ಕೊಡುಗೆ, ಬಸವಣ್ಣ ಕೊಟ್ಟ ಬಂದ ಯಾರು ಜಗತ್ತಿನದಂದ್ರೆ ಬಯಲು ಸಮಾಜದಿಂದ ಸಮಾಜದ ರಾಜ್ಯ ಉಪಾಧ್ಯಕ್ಷ AK ಜೋಳಿ, ಶ್ರೀಮತಿ ಸುವರ್ಣ ನಂದಿಹಾಳ್, ವೀರಣ್ಣ ಶೆಟ್ಟರ್, SS ವಾಲಿ, PG ಶೆಟ್ಟರ್, PG ಕೊಣ್ಣೂರ್, GK ಕಜ್ಜಿ, ಬಸವರಾಜ್ ಶೀರ್ವರ್ಧರ್, ಅಮರೇಶ್ ಬಳಗೇರ್, ಅಂದಪ್ಪ ಸಗ್ನೂರ್, ಅಪ್ಪು ಮತ್ತಿಕಟ್ಟಿ, ಅವಿನಾಶ್ ಕೊಡಗಿ, ಮಂಜುನಾಥ್ ಅಂಗಡಿ, ಶರಣಪ್ಪ ಪಟೇಲ್, ಮಹಂತೇಶ್ ಬೆಳಗಿ, ಬಸವರಾಜ್ ವಾಲಿ, ವೀರೇಶ್ ನಂದಿಹಾಳ್, ವಿಜಯ ನಿಲ್ವಿ, ಬಾಬಣ್ಣ ಜಾಲಿಹಾಳ್, ವೀರೇಶ್ ನಿಡ್ಶೇಶಿ, ಅಮರೇಶ್ ಅಂಗಡಿ, ಬಾಬು ಕೋಟಿ,
ದೊಡ್ಡ ಬಸವರಾಜ್ ಅಂಗಡಿ, ಮಂಜುನಾಥ್ ಅಂಗಡಿ, ಬಸವರಾಜ್ ಕೊಟಗಿ, ರಾಜು ಗೌಡ್, ಅಮರಪ್ಪ ಯಲಬುಣಚಿ, ಶರಣಪ್ಪ ಪಟೇಲ್, ಮುತ್ತಣ್ಣ ಚಟ್ಟರ್, ಈಶಪ್ಪ ಜತ್ತಿ, ಕಳಕಪ್ಪ ಪಟ್ಟಣ ಶೆಟ್ಟಿ, ಮಂಜುನಾಥ್ ಅಂಗಡಿ, ವೀರಭದ್ರಪ್ಪ ಪಟ್ಟಣ ಶೆಟ್ಟಿ, ಶೇಖಪ್ಪ ಅಂಗಡಿ, ಮುತ್ತಣ್ಣ ಗುಗ್ರಿ, ಅಶೋಕ್ ಅಂಗಡಿ, ಚನ್ನವೀರಪ್ಪ ಚೋಳಿನ್, ಬಸವರಾಜ್ ಚೋಳಿನ್, ಬಸವರಾಜ್ ಬಳಗೆ ಸೇರಿದಂತೆ ಸಮಾಜದ ನೂರಾರು ಜನ ಪಾಲ್ಗೊಂಡಿದ್ದರು. ಮೊಹರಂ ಹಬ್ಬದ ನಿಮಿತ್ತ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು. ಗಜೇಂದ್ರಗಡ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಗಜೇಂದ್ರಗಡ ಪಟ್ಟಣ ಹಾಗೂ ಹಳ್ಳಿಗಳಿಂದ ಮೊಹರಂ ಹಬ್ಬದ ಆಯೋಜಕರಿಗೆ ಠಾಣೆಗೆ ಕರೆಸಿ ಶಾಂತಿ ಸಭೆಯನ್ನು ನೆರವೇರಿಸಲಾಯಿತು. ಹೇಳಿ ಆನಂತರ ಇಲ್ಲಿ ಎಲ್ಲರೂ ಆಗಿರ್ತದೆ. ಎಲ್ಲ ಹಿರಿಯರು ಮತ್ತು ನಾವು ಈ ಪ್ರತಿ ವರ್ಷ ಹೆಂಗೆ ಮಾಡ್ತೀವಿ, ಭೇದ ಭಾವವನ್ನು ಮರೆತು ಹಳ್ಳಿಯಾಗ ನಾವೆಲ್ಲ ಹಬ್ಬ ಮಾಡ್ತಿರ್ತೀವಿ. ಅದಕ್ಕೆ ಸೆರೆ ಕುಡಿದು ಕೆಲವೊಬ್ಬರು ಅಡೆತಡೆಗಳನ್ನು ಮಾಡ್ತಾರೆ. ಅದಕ್ಕೆ ತಮ್ಮ ಸಹಾಯ ತಮಗೆ ಬೇಕಂತ ಕೇಳಿ ಇಲ್ಲಿ ಮಾತನಾಡಲು ಅವಕಾಶ. ಶಾಂತಿ ಸಭೆ ಆಗಾಗ ನಡೆಸ್ತಾ ಇರ್ತಾರೆ, ಸಾಹೇಬರು ಕೇಳ್ಕೊಂಡಿದ್ದೀನಿ. ನನ್ನ ಒಂದು ವಿನಂತಿ, ಹಿರಿಯರು ಯಾರೋ ಹೇಳಿದ್ರು ಭಾಳ ಒಳ್ಳೆಯದು. ಈಗ ಸುಮಾರು ಗಜೇಂದ್ರಗಳು ಬೆಳೀತಾ ಇದೆ. ಸಾಕಷ್ಟು ಭಾಗದಲ್ಲಿ ಕೆಲವು ಬಸ್ಗಳಿರಲ್ಲ. ಏನಾಗಿದೆ ಅಂದರೆ ಇತ್ತೀಚೆಗೆ ನೀವು ನೋಡಿರಬೇಕು, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳು ಕಬ್ಬಿಣ ಕಳ್ಳತನ ಮಾಡಿ ನಿಮ್ಮ ಸ್ಟೇಷನ್ಗೆ ಬಂದಿರುತ್ತೆ, ನಿಮಗೂ ಗೊತ್ತಿದೆ. ಆಮೇಲೆ ಯಲಬುರ್ಗ ಬಾರ್ಡರ್ನಲ್ಲಿ ಮೊನ್ನೆ 6 ಜನ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು. ಇಲ್ಲೇನಾಗಿದೆ, ಕಾನೂನು ಸುವ್ಯವಸ್ಥೆ ನಿಮ್ದೇನಿದೆ, ಮಕ್ಕಳಲ್ಲಿ ಜಾಗೃತಿ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನನಗೆ ಅನಿಸ್ತಿದೆ. ಎಲ್ಲರ ಅಭಿಪ್ರಾಯ ಅಲ್ಲ, ಅದು ಒಬ್ಬರ ಅಭಿಪ್ರಾಯ. ಹಾಗಾಗಿ ಮಕ್ಕಳಲ್ಲಿ ತಿಳುವಳಿಕೆ ನೀಡಬೇಕು. ಈಗ ಬಾಲಾಪರಾಧಗಳು ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ನೀವು ಮಕ್ಕಳನ್ನು ಸ್ವಲ್ಪ ಇದಕ್ಕೆ ರಿಮೈಂಡರ್ಗೆ ಹಾಕಬಹುದು, ತಿಳುವಳಿಕೆ ಕೊಟ್ಟು ಮುಂದೆ ಹೀಗೆ ಮಾಡ್ಬೋದು. ಸಮಾಜದಲ್ಲಿ ನೀವು ಗಣ್ಯ ವ್ಯಕ್ತಿಗಳಾಗಬೇಕಾಗ್ತದೆ. ಅದರಿಂದ ಕಳ್ಳತನ ಮಾಡೋದು ತಪ್ಪು ಅನ್ನೋಂಥದ್ದನ್ನು ಹೇಳೋದು ಒಂದು ಸಪ್ರೇಟ್ ಸಭೆ ಏರ್ಪಡಿಸಿ ಅಂಥ ಮಕ್ಕಳು ರಿಮೈಂಡರ್ಗೆ ಹೋಗುವಂಥ ಮಕ್ಕಳನ್ನು ಅವ್ರಿಗೆ ಟ್ರೈನ್ ಮಾಡೋದ್ರಿಂದ ಬಹುಶಃ ಅವರು ಸಮಾಜದಲ್ಲಿ ಒಳ್ಳೆಯದಾಗ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಎರಡನೇದೇನೆಂದರೆ, ಮೊಹರಂ ಹಬ್ಬ ಹತ್ತಿರ ಬರ್ತಿದೆಯಲ್ಲ, ಅದಕ್ಕಾಗಿ ಈ ಸಭೆ ಕರೆಯೋದು ಭಾಳ ಖುಷಿ ಆಗ್ತದೆ. ಮೊಹರಂ ಹಬ್ಬದ ಸಂಕೇತನೇ ಎಲ್ಲ ಬಾಂಧವರು ಮಾಡುವಂಥ ಈ ಸಂಕೇತದ ಹಬ್ಬ, ಕೇವಲ ಮುಸಲ್ಮಾನರೇ ಮಾಡುವಂಥ ಹಬ್ಬ ಅಲ್ಲ. ಎಲ್ಲ ಬಾಂಧವರು ನಾವೆಲ್ಲರೂ ಅಣ್ಣತಮ್ಮರಾಗಿ ಸೇರಿ ಮಾಡುವಂಥ ಹಬ್ಬನೇ ಮೊಹರಂ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆಯಾ ಊರುಗಳಲ್ಲಿ ಆಗ್ತಕ್ಕಂಥ ತೊಂದರೆಗಳಿಗೆ ಎಷ್ಟೊಂದು ಸಾರಿ ಈಗ ಕಳೆದ ಬಾರಿ ಹುಣಚಿಗೆರೆಯಲ್ಲಿ ಒಂದು ಗಲಾಟೆ ಆಯಿತು. ಆಗ ಯಾರೂ ಇರಲಿಲ್ಲ ನಮ್ಮ ಪೊಲೀಸರು, ನಾವೇ ಊರವರೇ ಅದನ್ನು ಸರಿಪಡಿಸಿ ಇದು ಮಾಡೋದು. ಹಾಗಾಗಿ ಸಣ್ಣ ಪುಟ್ಟ ಇಟ್ಟು ಬಂದು ಗಲಾಟೆ ಮಾಡ್ತಾರೆ ಅನ್ನೋಂಥ ಕಾರಣಕ್ಕೆ ದಯವಿಟ್ಟು ಹೋದ ಸಾರಿ ಪೊಲೀಸರು ಇರಲಿಲ್ಲ, ಈ ಸಾರಿ ಕಂಪಲ್ಸರಿಯಾಗಿ ಮೊಹರಂ ಹಬ್ಬದ ದಿವಸ ಎಲ್ಲ ಬಂದವರು ಒಗ್ಗಟ್ಟಿಗೆ ಮಾಡ್ತಿರ್ತೀವಿ. ಆದರೂ ಗಲಾಟೆಗಳು ಆಗಕ್ಕೆ ಅವಕಾಶ ಆಗೋದು ತಮ್ಮ ಉಪಸ್ಥಿತಿಯಲ್ಲೇ ಇರ್ತಾರೆ. ಒಬ್ಬರು ಇಬ್ಬರು ಯಾರಾದರೂ ಪೊಲೀಸರು ಹಾಕಿದರೆ ಅದು ಒಳ್ಳೆಯದು ಅಂತಕ್ಕಂಥದ್ದು ನನಗೆ ಭಾವನೆ. ಆರಕ್ಷಕ ಠಾಣೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರೋಣ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ SSPD ಸಾಹೇಬ್ರೆ, ಗಜೇಂದ್ರಗಡ ಆರಕ್ಷಕ ಉಪನಿರೀಕ್ಷಕರಾಗಿರ್ತಕ್ಕಂಥ ಸೋಮಗೌಡ ಗೌಡಸವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಮುತ್ತೈದ ಗಾಡಿ ಮಾತೇಶ್ವರೇ, ಗ್ರಾಮದ ಹಿರಿಯರೇ, ಗಜೇಂದ್ರಗಡ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ಬಂಧುಗಳೇ, ಶಾಂತಿ ಸಭೆಯ ಉದ್ದೇಶ, ಶಾಂತಿ ಸಭೆಯನ್ನು ಕರೀತಕ್ಕಂಥ ಉದ್ದೇಶ ಏನಂತಂದ್ರೆ, ಭಾಳ ಜನ ಎಲ್ಲ ತಮ್ಮ ವಿಚಾರಗಳನ್ನು ಹೇಳಿದರು. ಏನಂತಂದ್ರೆ ಗಲಾಟೆ ಆಗುತ್ತಾ ಪೊಲೀಸರು ಬರಬೇಕು ಅಂತಕ್ಕಂಥದ್ದು, ಗಲಾಟೆ ಆಗಿಲ್ಲ ನೋಡ್ಕೊಳ್ಳೋದು. ಶಾಂತಿ ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥದ್ದು, ಶಾಂತಿ ಸಭೆ ಇರ್ತಕ್ಕಂಥ ಉದ್ದೇಶನೇ ಪೊಲೀಸ್ ಮತ್ತು ಪಬ್ಲಿಕ್ ಎರಡೂ ಕೂಡಿದಾಗ, ಯಾಕಂದ್ರೆ ಪೊಲೀಸು ಮತ್ತು ಪಬ್ಲಿಕ್ ಎರಡು ಕೈಗಳಿದ್ದಾಗ, ಎರಡು ಕೈಗಳು ಕೂಡಿದಾಗ ಚಪ್ಪಾಳೆ ಆಗುವಂಥದ್ದು. ಹಾಗೆ ಎರಡು ಕೈಗಳನ್ನು ಕೂಡಿಸುವಂಥ ಉದ್ದೇಶನೇ ಈ ಒಂದು ಶಾಂತಿ ಸಭೆ. ಇಲ್ಲಿ ಮೊಹರಂ ಹಬ್ಬದ ಇದು ಆಚರಣೆ ಏನಂತಂದ್ರೆ, ಈ ಮೊಹರಂ ಹಬ್ಬ ಮುಸ್ಲಿಮರ ಹಬ್ಬನೇ ಅಲ್ಲ, ಒಟ್ಟಾರೆ ಮೊಹರಂ ಹಬ್ಬ ಮುಸ್ಲಿಮರ ಆಚರಣೆ ಅಲ್ಲ. ಮುಸ್ಲಿಮರು ಕೇವಲ ಅಲ್ಲಿ ಮುಜಾವರಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು, ಎಲ್ಲ ಹಿಂದೂ ಬಾಂಧವರು ಸೇರ್ಕೊಂಡು ಆಚರಣೆ ಮಾಡ್ತಕ್ಕಂಥ
ಈ ಮೊಹರಂ ಹಬ್ಬ. ಯಾಕಂದ್ರೆ ಕೆಲವು ಗ್ರಾಮಗಳಲ್ಲಿ ಮುಸ್ಲಿಮರೇ ಇರ್ತಕ್ಕಂಥ ಭಾಳಷ್ಟು ಗ್ರಾಮಗಳಿವೆ. ಅಲ್ಲಿ ಬೇರೆ ಊರಿಂದ ಮುಸ್ಲಿಮರನ್ನ ಕರ್ಕೊಂಡು ಬಂದು ಈ ಮೊಹರಂ ಆಚರಣೆಯನ್ನು ಮಾಡ್ಬೇಕಂತ. ಹಾಗಾಗಿ ಈ ಒಂದು ಆಚರಣೆಯಲ್ಲಿ ಇವತ್ತು ಏನಂತಂದ್ರೆ ಇವತ್ತು ಬರೀ ಗಜೇಂದ್ರಗಢದಲ್ಲಿ ಸುಮಾರು 60,000 ಜನಸಂಖ್ಯೆ ಇದೆ ಇರ್ತಕ್ಕಂಥ. ಬರೀ ಗಜೇಂದ್ರಗಢದಲ್ಲಿ 60,000 ಜನಸಂಖ್ಯೆ ಇದೆ. ನಮ್ಮ ಗಜೇಂದ್ರಗಢ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿ 40 ಜನ. 40 ಜನ 60,000 ಜನರನ್ನ ಯಾವ ರೀತಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಪ್ರಮುಖರನ್ನು ಕರೆಸಿ ಶಾಂತಿ ಸಭೆಯನ್ನು ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ನಮ್ಮ ಓಣಿಯಲ್ಲಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಇರ್ತಕ್ಕಂಥ ಏರಿಯಾಗಳಲ್ಲಿ ಇರ್ತಕ್ಕಂಥ ಹಿರಿಯರು ಇವತ್ತು ಯಾವ ಓಣಿಯಲ್ಲಿ ಯಾವ ಊರಲ್ಲಿ ಅಲ್ಲಿ ಯಾರು ಕಿಡಿಗೇಡಿಗಳು ಇಲ್ಲ ಅಂತಲ್ಲ, ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಕಿಡಿಗೇಡಿಗಳು ಇರುವಂಥದ್ದು. ಕಿಡಿಗೇಡಿಗಳು ಹೇಗಂತಂದ್ರೆ ನಮ್ಮ ಸಣ್ಣ ಸಣ್ಣ ಹುಡುಗರು ಇರ್ತಾವೆ. ಈಗ ಹಿರಿಯರು ಹೇಳಿದಾಗ ಏನು ಮಾಡ್ತಾರೆ, ಸ್ವಲ್ಪ ಜನ ಮದ್ಯಪಾನ ಮಾಡಿ ಒಟ್ಟ ಇರ್ತಾರೆ. ಮೊಹರಂ ಅಂದ ತಕ್ಷಣ ಅಲ್ಲಿ ಹೇಗಿರ್ತೈತೆ, ಅಲ್ಲಿ ಬಾಜಾ ಬಜಿದ್ದು ಇರ್ತದಲ್ಲ, ಆ ಸೌಂಡ್ಗೆ ಮತ್ತು ಒಳಗೆ ದೇವರು ಹೋಗಿರ್ತಿದ್ದಲ್ಲ, ದೇವ್ರು ಹೊತ್ಕೊಂಡು ದೇವರು ಇರೋಂಗಿಲ್ಲ, ಒಳಗಿನ ದೇವರು ಇರ್ತದೆ, ಅದು ಆಟ ಆಡ್ತಿದ್ದೆ. ಅದು ಆಟ ಆಡುವಾಗ ಒಂದಿಷ್ಟು ದೇವರು ಅವು ಏನಾಗ್ತವೆ ಅಚಾತುರ್ಯಕ್ಕೆ ಕಾರಣ ಆಗ್ತವೆ. ಹಂಗಾಗಿ ಯಾವುದೇ ಒಂದು ಆಗಲ್ದಂಗೆ ನಾವು ಮೊದಲು ನಮ್ಮ ಜವಾಬ್ದಾರಿ ಏನಂತಂದ್ರೆ ಇವತ್ತು ನಾ ಗಜೇಂದ್ರಗಢದ ನಮಗೆ ಗೊತ್ತಿರೋ ಗಜೇಂದ್ರಗಢ ನಾನು ಹೇಳಕ್ಕೆ ಬಯಸ್ತೀನಿ. ಗಜೇಂದ್ರಗಢದಲ್ಲಿ 18 ಮಸೀದಿಗಳು. 18 ಮಸೀದಿ ಇವತ್ತು ಗಜೇಂದ್ರಗಢಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ಹನುಮಾಪುರ ಕಾಲದಲ್ಲಿ 19 ಮಸೀದಿಗಳು. 19 ಮಸೀದಿಯಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಪ್ರಜೆಗೆಲ್ಲ ಇವತ್ತು ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಭಾಳ ಶಾಂತಿ ಸಭೆಗಳೆಲ್ಲ ಬಂದಾಗ ಶಾಂತಿ ಸಭೆ ಕರೀತಾರೆ, ಮಂದಿನ ಬಂದಿರಂಗಿಲ್ಲ. ಇವತ್ತು ಹಿರಿಯರೆಲ್ಲ ಬಂದರೆ ಭಾಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಜವಾಬ್ದಾರಿ ಇದೆ. ಪೊಲೀಸ್ ಠಾಣೆಯಿಂದ ಒಂದು ಕರೆ ಬಂದಾಗ ಇವತ್ತು ಸಾಕಷ್ಟು ಜನ ಇವತ್ತು ಅದು ವಿಶೇಷವಾಗಿ ನಮ್ಮ ಸೋಮಗೌಡ ಸಾಹೇಬರು ಬಂದ ನಂತರ ಇವತ್ತು ಅವರು ಸಾಮಾಜಿಕ ಜಾಲತಾಣ ಬಳಸ್ಕೊಂಡು ಭಾಳಷ್ಟು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡಕತ್ತಾರೆ. ಎಲ್ಲ ಇವತ್ತು ಬೀಟ್ಗಳ ಒಂದು ಗ್ರೂಪ್ ಮಾಡ್ಯಾರ. ಏನು ಕಾರ್ಯಕ್ರಮ ನಡೆದಾಗ ವಾಟ್ಸಪ್ ಮುಖಾಂತರ ಸಂದೇಶ ಮುಟ್ಟಿಸ್ತಾರೆ. ಸಂದೇಶ ಮುಟ್ಟಿಸ್ತಾರೆ ನಮ್ಮ ಕರ್ದಾರ ಅಂತಲ್ಲ, ಪೊಲೀಸ್ ಸ್ಟೇಷನ್ಗೆ ಕರ್ದಾರ ಏನೋ ಒಂದು ಐತೆ ಬರ್ಬೇಕು, ನಾವು ಇದ್ದಂಥ 4 ಮಂದಿ ಕರ್ಕೊಂಡ್ಬಂದ್ರೆ ವಿಚಾರಗಳು ಬರ್ತಾವೆ. ಹಾಗಾಗಿ ಇವತ್ತು ಏನಾಗಿದೆ, ನಾವು ಇರ್ತಕ್ಕಂಥವ್ರು ಓಡಿ ಒಳಗಿರ್ತಕ್ಕಂಥವ್ರು ಊರೊಳಗಿರ್ತಕ್ಕಂಥ ಹಿರಿಯರು ಯಾರೋ ಒಂದು ಹುಡುಗರು ತಪ್ಪು ಮಾಡಿದಾಗ ನಾವೇ ಅದನ್ನು ಕರೆದು ಒಂದು ಎಷ್ಟು ಬೈಯೋದಾಗಿಲ್ಲ ಕೊಡೋದಾಗಿಲ್ಲ ಅವ್ರು ಸಿಟಿ ಬರೋಂಗಿಲ್ಲ. ಅದನ್ನ ನೇರವಾಗಿ ಪೊಲೀಸರು ಕೊಡ್ತಾರೆ, ಅವ್ರು ಮತ್ತೆ ಸಿಟಿಗೆ ಹೇಳ್ತಾರೆ, ಮತ್ತೆ ರುಚಿಗೆ ಹೇಳ್ತಾರೆ, ಮತ್ತೆ ಅದು ಸಂಘರ್ಷಿದ್ದಾರೆ ಅಂತ ಒಂದು ಯಾವುದಕ್ಕೆ ಅಹಿತಕರ ಘಟನೆ ನಡೆಯಕ್ಕೆ ನಾವು ಇಲ್ಲಿವರೆಗೆ ಆಗಿಲ್ಲ. ನಮ್ದು ಎಲ್ಲ ಸಂತೋಷ, ಯಾವುದೂ ಆಗಿಲ್ಲ. ನಮ್ಮ ಮತಾಪುರ ಹೇಳಿದ್ರು ಹುಣಸಗಿರಿಯಲ್ಲಿ ಆಗೈತೆ ಅಂತೇಳಿ ಗೊತ್ತಿಗೆ. ಯಾಕಂದ್ರೆ ನಮ್ಮ ಗಜೇಂದ್ರಗಢ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೆ ಯಾವುದೇ ಥರ ಅಹಿತಕರ ಘಟನೆಗಳು ನಡೆದಿಲ್ಲ, ಮುಂದೂ ನಡೆಯೋದಿಲ್ಲ ಅಂತಕ್ಕಂಥ ಒಂದು ಆಶಾಭಾವನೆ ನಮ್ಮದು. ಈಗ ಈ ಮೊಹರಂ ಹಬ್ಬವನ್ನು ನಾವೆಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋಣ. ಸಣ್ಣ ಪುಟ್ಟ ಏನು ಘಟನೆ ನಡೆದ್ರೆ ಅಲ್ಲಿರ್ತಕ್ಕಂಥ ನಾವು ಹಿರಿಯರೇ ಅಲ್ಲಿ ಇದು ಮಾಡೋಣ. ನಮ್ಗೆ ಹಿರಿಯರ ಕೈ ಮೇಲೆ ತಂದ್ರೆ ಅನಿವಾರ್ಯ ಅವರ ಭಾಷೆ ಒಳಗೆ ಹೇಳ್ತಾರೆ ಪೊಲೀಸರು, ಅವರಿಗೆ ಸಂದೇಶ ಮುಗಿಸಿದ್ರೆ ಆ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ಯಾಕಂದರೆ ಈ ವರ್ಷ ಮಳೆ ಕಡೆ ಎಲ್ಲ ಸಮೃದ್ಧವಾಗಿದೆ. ಎಲ್ಲ ಜನರಿಗೆ ಗುಡ್ಡ ಇದೆ, ಸರ್ಕಾರ ಎಲ್ಲ ಯೋಜನೆಗಳು ಕೊಡಾಕತ್ತಿದೆ, ಸಮೃದ್ಧವಾಗಿದೆ. ಜನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಗಜೇಂದ್ರಗಢದಲ್ಲಿ ಭಾಳ ವಿಜೃಂಭಣೆಯಿಂದ, ಯಾಕಂದರೆ ಮೊಹರಂ ದಿನ ಇವತ್ತು ನಮ್ಮ ರಾಜವಾಡಿ ಬಯಲು ಜಾಗಕ್ಕೆ ಸುಮಾರು ಒಂದು 5,000 ಜನ ಆಗ್ತಿರ್ತಾರೆ. ಈ ಗಜೇಂದ್ರಗಢದ ಭಾಳ ಜನ ಇರೋದ್ರಿಂದ ಮತ್ತು ಲಕ್ಷ ಅಲ್ಲಿ ಜನ ಬರ್ತಾರೆ. ಕಡಿಮೆ ಅಂದ್ರೆ ಒಂದು 5,000 ಜನ ಅಲ್ಲಿ ಸೇರೋದು. ಅಲ್ಲಿ ಗೊತ್ತಾಗಿ ಯಾವುದೂ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಸ್ವತಃ ನಾವು ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಸುಮಾರು ಒಂದು 50 ಹುಡುಗರನ್ನ ವಾಲಂಟಿಯರ್ ಆಗಿ ನಾವು ಅಲ್ಲಿ ನೇಮಕ ಮಾಡಿಕೊಂಡು ಅಲ್ಲೆಲ್ಲ ಮ್ಯಾನೇಜ್ ಮಾಡ್ತಿರ್ತೀವಿ. ಆದಾಗೂ ಕೂಡ ಒಂದೊಂದು ಸಿಬ್ಬಂದಿ ಎಲ್ಲ ನೇಮಕ ಮಾಡ್ತೀವಿ. ಒಂದು ವಿನಂತಿಯನ್ನು ಕೂಡ ಇದಕ್ಕೆ ಕೊನೆಯ ದಿನ ಬಳಿ ಹೋಗುವ ಸಂದರ್ಭದೊಳಗ ಮೆರವಣಿಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಸೀದಿಯಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಮೆರವಣಿಗೆಯನ್ನು ದೇವರು ಬಳಿ ಕಳಿಸುವಾಗ ಬೇಗ ಪ್ರಾರಂಭ ಮಾಡಿ ಬೇಗ ಮುಗಿಸಿದವರು ಯಾವುದೂ ನಡೆಯಂಗಿಲ್ಲ. ಲೇಟ್ ಅಂತಂದರೆ ಸಮಸ್ಯೆಗಳಾಗ್ತವೆ. ಹಾಗಾಗಿ ಎಲ್ಲರೂ ಕೂಡ ನಾವೆಲ್ಲ ಜವಾಬ್ದಾರಿಯನ್ನು ಮಾಡ್ಕೊಂಡು ಬೇಗ ಅದನ್ನು ಬಳಿ ಕಳಿಸೋಂಥ ವ್ಯವಸ್ಥೆ ಮಾಡೋಣ. ಎಲ್ಲರೂ ಕೂಡ ಕೈ ಜೋಡಿಸ್ತಾನೆ. ಈ ಒಂದು ಶಾಂತಿ ಸಭೆ ಕರೆದು ನಮಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವತ್ತಿನ ದಿವಸ ಈ ಶಾಂತಿ ಸಭೆಯನ್ನು ಕರೆಯಲು ಮೇಲ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ಪೊಲೀಸ್ ಇಲಾಖೆಗೆ ಮತ್ತು ಏನು ಜನರಿಗೆ ಒಂಥರ ಸಮನ್ವಯ ಒಂದು ಸಭೆ ಇದೆ. ಯಾಕಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆಯಿಂದ ಬಂದಂಥ ಎಲ್ಲ ನಿರ್ದೇಶನಗಳು ಯಾರಿಂದ ಮಾಡ್ಬೇಕಪ್ಪ ಅಂದ್ರೆ, ನೀವು ಯಾರೇ ಶಾಂತಿ ಸಭೆಗೆ ಬಂದಿರ್ತಿರಲ್ಲ, ಇವರು ನೀವು ಊರೊಳಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಒಂದು ಸೂಚನೆಗಳು ವಿಷಯಗಳು ಜನರ ಮನದಟ್ಟಣೆ ಆಗ್ತವೆ ಅನ್ನೋದು ನಮಗೊಂದು ಅಭಿಪ್ರಾಯ. ಮತ್ತು ಅದು ಹಾಗೇ ಇದೆ ಕೂಡ. ಯಾಕಪ್ಪ ಅಂತಂದ್ರೆ ನಾವು ನೇರವಾಗಿ ಊರಲ್ಲಿ ಬಂದು ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಮುಖಂಡರನ್ನು ಕರೆಸಿ ಪೊಲೀಸ್ ಇಲಾಖೆಯಿಂದ ಬಂದದಕ್ಕೆ ಒಂದಿಷ್ಟು ಸೂಚನೆಗಳನ್ನು ನಿರ್ದೇಶನಗಳನ್ನು ನಾವು ನಿಮಗೆ ತಿಳಿಸಿದಪ್ಪ ಅಂದ್ರೆ ನೀವೆಲ್ಲರಿಗೂ ಹೇಳ್ತೀರಿ.
ಯಾಕಪ್ಪ ಅಂದ್ರೆ ಕಾಲಕ್ಕೆ ಕೆಲವೊಂದಿಷ್ಟು ನಿರ್ದೇಶನಗಳು, ಕೆಲವೊಂದಿಷ್ಟು ಸೂಚನೆಗಳು, ಕೆಲವೊಂದಿಷ್ಟು ವಿಷಯಗಳು ಏನಾಗ್ತಕ್ಕ ಒಂದು ಬದಲಾವಣೆ ಆಗ್ತಿರ್ತಾವೆ. ಅದೇ ರೀತಿ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷನೂ ಕೂಡ ಈ ಹಬ್ಬ ಅಂದ್ರೆ ವರ್ಷಗಟ್ಟಲೆ ಪ್ರತಿ ವರ್ಷನೂ ಆಚರಣೆ ಮಾಡ್ಕೊತ ಬಂದಿರ್ತೀರಿ. ಇಲ್ಲಿವರೆಗೂ ಗಜೇಂದ್ರಗಡ ತಾಲೂಕಿನಲ್ಲಿ ಯಾವುದೇ ರೀತಿಯ ಮೊಹರಂ ಹಬ್ಬದಲ್ಲಿ, ವಿಶೇಷವಾಗಿ ಮೊಹರಂ ಹಬ್ಬದಲ್ಲಿ ಯಾವುದೇ ರೀತಿಯ ಆಗಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಯಾಕಪ್ಪ ಅಂತಂದ್ರೆ ಇಲ್ಲಿಯ ಜನರು ಬಹಳಷ್ಟು ಭಾವೈಕ್ಯತೆಯಿಂದ ಅದಾರ, ಇಲ್ಲಿಯ ಜನರು ಬಹಳಷ್ಟು ಸರ್ವಧರ್ಮ ಸಹಿಷ್ಣುಗಳದಾರ. ಅದಕ್ಕೋಸ್ಕರ ಇಂಥ ಯಾವುದೇ ರೀತಿಯ ಅಚಾತುರ್ಯಗಳು ಆಗಿಲ್ಲ. ನೀವು ಕೇಳಿರ್ಬೋದು, ಎಲ್ಲೆಲ್ಲಿ ವಿಷಯಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಾಗಿರ್ಬೋದು, ಜನಾಂಗೀಯ ಸಂಘರ್ಷಗಳ ಬಗ್ಗೆ ಮಾಹಿತಿಯನ್ನು ಕೇಳಿರ್ತೀವಿ, ಕೋಮು ಗಲಭೆಗಳ ಬಗ್ಗೆ ಮಾಹಿತಿಯನ್ನು ಕೇಳಿರ್ತೀವಿ. ಅವು ಎಲ್ಲದರಿಂದ ನಾವು ತಣ್ಣಗದಿವಿ. ಯಾಕಪ್ಪ ಅಂತಂದ್ರೆ ಇಲ್ಲಿಯವರ ಮಾನಸಿಕ ಮನಸ್ಥಿತಿ ಏನಿದೆ ಆ ಥರ ಇಲ್ಲ. ದ್ವೇಷದ ವಾತಾವರಣ ಇಲ್ಲ. ಎಲ್ಲರೂ ಕೂಡ ನಮ್ಮವರು ಅಂತೇಳಿ ಎಲ್ಲರೂ ಕೂಡ ಜೀವನ ಮಾಡ್ತೀವಿ. ಎಲ್ಲ ಹಬ್ಬಗಳನ್ನು ನಮ್ಮ ಹಬ್ಬಗಳಂತೇಳಿ ಇವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ರೀತಿ ಅಚಾತುರ್ಯಗಳು ಇಲ್ಲಿಯೂ ಕೂಡ ಆಗಿಲ್ಲ, ಮುಂದಿನೂ ಕೂಡ ಆಗಿಲ್ಲ ಅನ್ನೋ ನನ್ನ ಭಾವನೆ ಇದೆ. ಈ ಪ್ರತಿ ವರ್ಷ ಏನು ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದು ಸುಮಾರು ಒಂದು ವಾರದಿಂದ 10 ದಿವಸಗಳು ನಡೀತಕ್ಕಂಥ ಒಂದು ಹಬ್ಬ. ದೇವರನ್ನ ಕುಂದರ್ಸೋದನ್ನ ಹಿಡ್ಕೊಂಡು ದೇವರನ್ನ ಬಳಿ ಕಳಿಸುವವರೆಗೂ ಕೂಡ ಎಲ್ಲರೂ ಕೂಡ ಜವಾಬ್ದಾರಿ ಇರ್ತಕ್ಕಂಥ ಒಂದು ಹಬ್ಬ ಇದೆ. ಈ ಹಬ್ಬ ಬಹಳಷ್ಟು ರಾತ್ರಿ ಹೊತ್ತಿನಲ್ಲಿ ನಡೀತಕ್ಕಂಥ ಒಂದು ಹಬ್ಬ ಇದೆ. ಯಾಕಂದ್ರೆ ರಾತ್ರಿ ಹೊತ್ತಿನ ದೇವರ ಮನೆಗೆ ಬರ್ತಿರ್ತಾವ. ದೇವರಿದ್ದಾಗ ಅಲ್ಲಿ ದೇವರ ಮುಂದೆ ಅಗ್ನಿಯನ್ನು ಹಾಯ್ತಿರ್ತಾವ, ಅಡಿಗೆಯನ್ನು ಮಾಡಿಸೋದಾಗಿದೆ. ಕೆಲವೊಂದಿಷ್ಟು ಕಾರ್ಯಕ್ರಮಗಳು, ಸಂಭ್ರಮಾಚರಣೆಗಳ ಜೊತೆ ಕೆಲವೊಂದಿಷ್ಟು ಊರೊಳಗೆ ಹೇಳಿಕೆಗಳು ಕೂಡ ಆಗ್ತವೆ ಈ ಹಬ್ಬದಲ್ಲಿ. ಮತ್ತು ಭಾವನಾತ್ಮಕವಾಗಿ ಗ್ರಾಮದ ಜನರಲ್ಲಿ ಒಂದು ದಶಮಿಯನ್ನು ಆಗ್ತಕ್ಕಂಥ ಒಂದು ಹಬ್ಬ ಇದೆ. ಯಾಕಂದರೆ ಎಲ್ಲರೂ ಕೂಡ ಈ ಹಬ್ಬಗಳ ಬಗ್ಗೆ ಬಹಳಷ್ಟು ಭಕ್ತಿಯಿಂದ ಆಚರಣೆ ಮಾಡ್ತಾ ಇರ್ತೀವಿ. ಹಿಂದೂಗಳಾಗಿರಲಿ, ಮುಸ್ಲಿಂ ಸಮಾಜಗಳಾಗಿರಲಿ, ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತೀವಿ. ಅದಕ್ಕೋಸ್ಕರ ನಮ್ಮ ಇಲಾಖೆಯಿಂದ ಕೆಲವೊಂದಿಷ್ಟು ಸೂಚನೆಗಳು ಏನಪ್ಪ ಅಂತಂದ್ರೆ, ಆಗಲೇ ತಾನೇ ಕೆಲವೊಂದಿಷ್ಟು ಮುಖಂಡರು ಹೇಳಿದ್ರು. ಏನಪ್ಪ ಅಂತಂದ್ರೆ ರಾತ್ರಿ ಸರಾಯಿ ಬಗ್ಗೆ. ಹೌದು, ಸರಾಯಿ ಅನ್ನೋದು ಒಂದು ಮಾದಕ ಪದಾರ್ಥ. ಇದು ಮನುಷ್ಯನ ನನ್ನ ಬುದ್ಧಿಶಕ್ತಿನ ಕಿತ್ಕೊಂಡ್ಬರ್ತದೆ. ಆ ಟೈಮ್ನಲ್ಲಿ ಒಬ್ಬ ಮನುಷ್ಯ ಇಡೀ ಊರಿಗೆ ಜಗಳ ಹಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಒಬ್ಬ ಸರಾಯಿ ಕೊಡುವಂಥ ವ್ಯಕ್ತಿ ಇಡೀ ಊರಿಗೆ ಜಗಳ ಹಚ್ತಾನೆ. ನಾವು ಏನರ ಒಂದು ಅಂದ್ಬಿಡೋದು, ಏನರ ಒಂದು ಮಾತಾಡಿಬಿಡೋದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮೊನ್ನೆ ಸಾಹೇಬರ ನೇತೃತ್ವದೊಳಗೆ ನಾವು ಒಂದು ಲೆಟರ್ ಕೊಟ್ಟು ಸರಾಯಿ ಬಗ್ಗೆ ಯಾವ ದಿವಸ ನಿಷೇಧ ಏನಂತ ಬಗ್ಗೆ ನಮ್ಮ ಇಲಾಖೆಯಿಂದ ಕೆಲವಷ್ಟು ಹೋಗ್ತಿರ್ತಾವೆ. ಆ ಲೆಟರ್ ಕಳಿಸಿ ಮಾತಾಡಿಕೊಂಡು ಅದನ್ನು ಯಾವ ಸರಾಯಿ ಅವತ್ತು ದಿವಸ ಬಂದ್ ಮಾಡ್ಕೊಳ್ಳೋದ್ರ ಬಗ್ಗೆ, ಬಾರ್ ಬಂದ್ ಮಾಡಿಸೋದ್ರ ಬಗ್ಗೆ ತೀರ್ಮಾನ ತಗೊಳ್ತಿರ್ತೀವಿ ನಮ್ಮ ಇಲಾಖೆಯಿಂದ. ಮತ್ತು DC ಸಾಹೇಬರು ಅದನ್ನು ಕನ್ಸಿಡರ್ ಮಾಡ್ಕೊಂಡು ಅದು ಮಾಡ್ತಾ ಇರ್ತಾರೆ. ಅದೇ ರೀತಿ ಏನು ಊರೊಳಗೆ ಮಾಡ್ತಿರ್ತಾರೆ, ಮುಂಚೆ ಸ್ಟಾಕ್ ಇಟ್ಕೊಂಡು ಮಾಡ್ತಿರ್ತಾರಲ್ಲ, ಅವ್ರ ಬಗ್ಗೆ ನಾವು ನಿಗಾ ವಹಿಸ್ತೀವಿ. ಮತ್ತು ಅಂಥವ್ರು ಯಾರಾದರೂ ಸೂಕ್ಷ್ಮವಾಗಿ ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು. ಮಾಹಿತಿ ಕೊಟ್ಟಾಗ ಮಾತ್ರ ನಾವು ಅವ್ರ ಮೇಲೆ ಬಂದು ರೇಡ್ ಮಾಡಿ ಕೇಸ್ ಮಾಡಿ ಮಾಡದೇ ಇರೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅದೇ ರೀತಿ ಈ ಮೊಹರಂ ಹಬ್ಬದಲ್ಲಿ ಇದೊಂದು ಸೂಕ್ಷ್ಮವಾದಂಥ ಹಬ್ಬ ಇರೋದ್ರಿಂದ 24x7 ಆ ಏನು ದೇವ್ರನ್ನ ಕುಂದಿರ್ಸಿರ್ತೀರಿ ಅಲ್ಲಿ ಕೆಲವೊಂದಿಷ್ಟು ಕಾವಲಿಗೆ ಇರ್ಬೇಕಾಗ್ತದೆ. ಯಾಕಂತಂದ್ರೆ ಅಲ್ಲೆಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಏನು ಅವಘಡಗಳಾಗದೇ ಇರೋದ್ರ ರೀತಿ. ಯಾಕಂತಂದ್ರೆ ಅಗ್ನಿ ಹಾಕಿರ್ತಾರೆ, ಕೆಲವೊಂದಿಷ್ಟಿನ ಅಲ್ಲಿ ಬೆಂಕಿ ಪದಾರ್ಥಗಳಿರ್ತಾವೆ, ಮತ್ತು ಒಳ್ಳೆ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆಗಳಾಗ್ತಿರ್ತಾವೆ. ಅದಕ್ಕೋಸ್ಕರ ಒಂದು ಮಿನಿಮಮ್ 5 ರಿಂದ 10 ಜನರ ಒಂದು ವಾಲಂಟಿಯರ್ ತಂಡವನ್ನು ನೀವು ನೇಮಕ ಮಾಡ್ಕೊಂಡಿರ್ತೀರ. ಊರೊಳಗೆ ಇರ್ತಾರೆ, ನಾವು ಹೇಳಿರಂದ್ರೆ ಊರಾಗಳಿಗೆ ಇರ್ತಾರೆ. ಅವರು ದೇವ್ರು ಕಾಯೋದಾಗಲಿ ಮಾಡ್ತಿರ್ತಾರೆ, ರಾತ್ರಿ ಹೊತ್ತು ಮತ್ತು ಹಗಲೊತ್ತಾಗ ಅಲ್ಲೇ ಇರ್ತಾರೆ ಅವರು. ಅಂತ ಒಂದು ವ್ಯವಸ್ಥೆ ಆಗಬೇಕು. ಅವ್ರು ಯಾರಾದ್ರೂ ಒಂದು 5 ರಿಂದ 10 ಜನ ನಮ್ಗೆ ಬೀಟ್ ಸಿಬ್ಬಂದಿಗೆ ಅದನ್ನು ಮಾಹಿತಿ ಕೊಡ್ರಿ, ಅವ್ರ ನಂಬರ್ಗಳನ್ನು ನಮ್ಗೆ ಕೊಡ್ರಿ, ನಮ್ಮ ನಂಬರ್ನ ಅವ್ರಿಗೆ ಹೇಳ್ರಿ. ಅಂದ್ರೆ ಏನಾಗ್ತದೆ, ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಕೂಡ ನಮ್ಮ ಇಲಾಖೆಯವರಿಗೆ ನೀವು ಮಾಹಿತಿ ಕೊಡೋಕೆ ಅನುಕೂಲ ಆಗ್ತದೆ. ಅಲ್ಲಿರ್ತಕ್ಕಂಥ ವಾಲಂಟಿಯರ್ ಸ್ವಯಂ ಸೇವಕರನ್ನು ನಾವೇನು ಕರಿತೀವಿ. ಅದೇ ರೀತಿ ಊರೊಳಗೆ ಮೊಹರಂ ಹಬ್ಬದ ಜಗಳ ಹತ್ತೋದು ಯಾವ್ದಪ್ಪ ಹಲಿಗೆ ಬಡಿಯಕ್ಕೆ. ನಿಮ್ಗೆಲ್ಲರಿಗೂ ಗೊತ್ತಿರೋದು, ನಾ ಬಡಿತೀನಿ ನೀ ಬಡಿತೀನಿ ಇವೆಲ್ಲ ಆಗ್ತಿರ್ತಾವ.
ಅದನ್ನ ಊರೊಳಗೆ ತಾವು ಏನು ಹಿರಿಯರದಿರಿ ತಾವು ಒಂದ್ಸಲ ಕುತ್ಕೊಂಡು ಸರಿಯಾಗಿ ಯಾರು ಅಲ್ಲಿಗೆ ಬಡಿಬೇಕು ಅದ್ರ ಬಗ್ಗೆ ನೀವು ಸ್ವಲ್ಪ ನಿಗಾ ವಹಿಸಿದ್ರಪ್ಪ ಅಂತಂದ್ರೆ ನಮ್ಗೆ ಕಿರಿಕಿರಿ ಕಡಿಮೆ ಆಗ್ತದೆ. ಕಿರಿಕಿರಿ ಕಡಿಮೆ ಮಾಡೋ ಉದ್ದೇಶ ಅಷ್ಟೇ ಅಲ್ಲ, ಊರಿನ ಒಂದು ವಾತಾವರಣ ಚೆನ್ನಾಗಿರ್ತದೆ. ಯಾಕಪ್ಪ ಅಂದ್ರೆ ಅವರು ಖುಷಿಯಿಂದ ಅಡಿಗೆ ಬಿಡ್ತಿರ್ತಾರೆ, ಆ ಅಡಿಗೆಗೆ ಹೆಜ್ಜೆ ಹಾಕ್ತಿರ್ತಾರೆ, ಅದು ಒಂದು ಒಳ್ಳೆ ಸಂಭ್ರಮವಾದ ವಾತಾವರಣ ಇರ್ತೈತಿ. ಅಲ್ಲಿ ಯಾವುದೇ ರೀತಿಯ ಅನ್ಕೋಮಡ್ ಇನ್ಸಿಡೆಂಟ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಯಾರು ಅಲ್ಲಿಗೆ ಬಡಿಬೇಕು ಅನ್ನೋದು ಸ್ವಲ್ಪ ನಿರ್ಧಾರ ಮಾಡ್ಕೊಂಡು ಪರ್ಮಿಷನ್ ಬಗ್ಗೆ ಇಲ್ಲಿವರೆಗೂ ಕೂಡ ಏನು ಗೊತ್ತಿಲ್ಲ. ಮೋಸ್ಟ್ಲಿ ಅದು ಇಲಾಖೆಯಿಂದ ಏನಾದರೂ ಸುತ್ತೋಲೆಗಳು ಬಂದರೆ ಅದನ್ನು ನಾವು ತಿಳಿಸ್ತೀವಿ. ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಇಲಾಖೆಯಿಂದ ನಾವು ಪ್ರತಿಯೊಂದು ಗ್ರಾಮದಲ್ಲಿ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತೀವಿ. ಎಕ್ಸ್ಟ್ರಾ ಹೋಮ್ಗಾರ್ಡ್ಗಳು ಕೂಡ ನಮಗೆ ಸಿಬ್ಬಂದಿಗಳು ಸಿಗ್ತಾರೆ, ಅವ್ರನ್ನೂ ಕೂಡ ತಮ್ಮ ತಮ್ಮ ಗ್ರಾಮದಲ್ಲಿ ನಿಯೋಜನೆ ಮಾಡ್ತೀವಿ. ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ 2 ನಡಬರ್ಕ್ ಹಾಕಿರ್ತೀವಿ. ಕಂಟಿನ್ಯೂಸ್ ಪೆಟ್ರೋಲಿಂಗ್ನಾಗಂತೂ ನಾವು ಸಿಬ್ಬಂದಿಗಳು ಇದ್ದೇ ಇರ್ತೀವಿ. ಮೊಹರಂ ಹಬ್ಬದಲ್ಲೂ ನಾವೆಲ್ಲ ಕೆಲಸಗಳನ್ನು ಬದಿಗೊಟ್ಟು ಇದಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡಿರ್ತೀವಿ. ದಯವಿಟ್ಟು ಏನೇ ಸಮಸ್ಯೆಗಳಾದರೂ ಕೂಡ ನಿಮ್ಮನ್ನು ಬೀಟ್ ಸಿಬ್ಬಂದಿಗಳ ನಂಬರ್ ಒಂದು ಇಟ್ಕೊಳ್ರಿ. ನಮ್ಮ ಕಂಟ್ರೋಲ್ ನಂಬರ್ ಒಂದಾಗಿರಲಿ ಮತ್ತು ನನ್ನ ನಂಬರ್ ಕಂಪಲ್ಸರಿ ನಮ್ಮ ಠಾಣಾ ವ್ಯಾಪ್ತಿಗೆ ಎಲ್ಲರೂ ಇರಲೇಬೇಕು ಆಯಾ ಊರಿನಲ್ಲಿ. ಅದೇ ರೀತಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಏನಾಗಿದೆಪ್ಪ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಬಿತ್ತರಿಸ್ತಿರ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ ಕಿಡಿಗೇಡಿಗಳು ಇರ್ತಾರೆ, ಅವರು ಒಳ್ಳೆ ಮನಸ್ಥಿತಿಗಳು ಇರೋದಿಲ್ಲ. ಎಲ್ಲ ಚಲೋ ನಡೀತಿದ್ರು ಕೆಲವು ಸುಳ್ಳು ಇರ್ತಾವೆ ಅಂತ ಅವ್ರಿಗೆ ವಾರ್ನಿಂಗ್ ಹೇಳ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ಯಾವ ಕಾರಣಕ್ಕೂ ಇನ್ನೊಬ್ಬರ ಮನಸ್ಸಿಗೆ ಧಕ್ಕೆ ಆಗುವಂಥ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗುವಂಥ ಯಾವುದೇ ಪೋಸ್ಟ್ಗಳನ್ನು ಬಿತ್ತರಿಸಿದರೆ ಅದು ಕಾನೂನು ಪ್ರಕಾರ ಶಿಕ್ಷಾರ್ಹ. ನಾವು ಅವರ ಮೇಲೆ ನಿಗಾ ವಹಿಸ್ತೀವಿ ಮತ್ತು ಅವರನ್ನು ಶಿಕ್ಷೆಗೆ ಗುರುಪಡಿಸ್ತೀವಿ. ಇದು ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ಯಾಕಪ್ಪ ಅಂತಂದ್ರೆ ಅದು ಸಮಸ್ಯೆ ಕ್ರಿಯೇಟ್ ಮಾಡ್ತದೆ. ಅದಕ್ಕೋಸ್ಕರ ಯಾರೂ ಕೂಡ ಅಂಥದನ್ನು ಮಾಡಕ್ಕೆ ಹೋಗ್ಬೇಡಿ. ನೀವಲ್ಲ, ಇಲ್ಲಿ ಬರದೇ ಇರೋರು ಕೆಲವು ಜನ ಊರೊಳಗೆ ಇರ್ತಾರೆ. ಅಂತ ಊರೊಳಗೆ ಯಾರಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಆ್ಯಕ್ಟಿವ್ ಇರ್ತಾರೆ ಹುಡುಗರು. ಈಗಿನ ಹುಡುಗರ ಬಗ್ಗೆ ಮೆಂಟಾಲಿಟಿ ಬಗ್ಗೆ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇರ್ತಾರೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಇದ್ದೇ ಇರ್ತಾರೆ, ಅವರಿಗೆ ಇದನ್ನ ಹೇಳ್ತಾ ಇದ್ದೀವಿ. ಮತ್ತು ಅದೇ ರೀತಿ ಇದು ಸುಮಾರು ಸುದೀರ್ಘವಾಗಿ ಒಂದು ವಾರ ನಡೆಯುತ್ತಿತ್ತು ಹಬ್ಬ. ಈ ಹಬ್ಬದೊಳಗೆ ಏನಾದರೂ ಸಣ್ಣ ಪುಟ್ಟ ಸಾಧ್ಯ ನಾವು BR ಪಾರ್ಟಿಗಳನ್ನು ಕರ್ತಿರ್ತೀವಿ. ಏನಾದರೂ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ನಡೆದಪ್ಪ ಅಂದ್ರೆ ಫಸ್ಟ್ ನಾವು ನಿಮ್ಮ ಬೀಟ್ ಸಿಬ್ಬಂದಿಗೆ ಸೆಕೆಂಡ್ ನಮಗೆ ನೀವು ಮಾಹಿತಿಯನ್ನು ಕೊಡಲೇಬೇಕು. ಅಂದಾಗ ಮಾತ್ರ ನಾವು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ, ಅಲ್ಲಿ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ತೀವಿ. ಕೆಲವೊಂದು ಟೈಮ್ ನೀವು ಹಿರಿಯರು ಅದನ್ನು ಮಾಡಕ್ಕೆ ಹೋಗ್ತೀರಿ, ಬಗೆಹರ್ಸಕ್ಕೆ ನೋಡ್ತಿರ್ತೀರಿ, ಅಲ್ಲಿ ಪರಿಸ್ಥಿತಿ ನಿಯಂತ್ರಣ ತರಬಿಟ್ಟಿರ್ತದೆ. ನೀವು ಬರೆಯೋದಕ್ಕಿಂತ ಬಿಫೋರ್ ನೀವು ಪರಿಹರಿಸಿದ ಸಮಸ್ಯೆ ಇಲ್ಲ, ಬಟ್ ಅದು ಇನ್ಸಿಡೆಂಟ್ ಆಗೋದ್ರೆ ಇಮಿಡಿಯೇಟ್ ನಮ್ಗೆ ಹೇಳ್ರಿ. ಇಲ್ಲ ನಾವೆಲ್ಲ ಬಗೆಹರಿಸಿದ ಮ್ಯಾಪ್ ಪೊಲೀಸ್ ಸ್ಟೇಷನ್ ಹೇಳೋದು ಅಂಥವು ಏನು ಬೇಡ. ನೀವು ನಿಮ್ಗೆ ಸಾಧ್ಯ ಆಗಿತ್ತು ಅದನ್ನು ಬಗೆಹರಿಸಿರಿ, ಅದಕ್ಕೇನು ತಪ್ಪಿಲ್ಲ. ನಾವು ಬರೋವರೆಗೆ ನೀವು ಬಗೆಹರಿಸಿರಿ, ಬಟ್ ಆದರೂ ಕೂಡ ನಮಗೊಂದು ಮಾಹಿತಿ ಕೊಡ್ತೀವಿ. ಇದು ಇಂಪಾರ್ಟೆಂಟ್ ಇದೆ. ಹಾಗೂ ಅವರಿವರಿಗೆ ಎಲ್ಲ ಗ್ರಾಮಗಳಿಂದ ಸ್ವಯಂ ಸ್ಫೂರ್ತಿಯಾಗಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿ ಮುಂಬರುವ ಮೊಹರಂ ಹಬ್ಬದಲ್ಲಿ ಯಾವುದೇ ಸಂಘರ್ಷಕ್ಕೆ ಎಡೆ ಮಾಡದೆ ಸಂಭ್ರಮದಿಂದ ಆಚರಿಸಲು ಅನುವಾಗುವಂತೆ ನಮ್ಮ ಕಷ್ಟಗಳಿಗೆ ನಮಗೆ ನೀವು ಮಾರ್ಗದರ್ಶನ ನೀಡಿ ಬಂದಂಥ ತಮ್ಮೆಲ್ಲರೂ ಕೂಡ ನಮ್ಮನ್ನು ಉದ್ದೇಶಿಸಿ ಹೇಳುವುದೇನೆಂದರೆ ಈಗಾಗಲೇ ಹೇಳಿದರು ರಾಜು ಸಂಗೀತರವರು, ಒಂದು ಹಳ್ಳಿಗಳಲ್ಲಿ ಮುಸ್ಲಿಮ್ಸೇ ಇರೋದಿಲ್ಲ. ಈಗ ನಮ್ಮ ಹಳ್ಳಿಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಸ್ಲಿಮ್ಸ್ ಒಂದು ಕುಟುಂಬ ಇಲ್ಲ. ನಮ್ಮೂರಲ್ಲಿ ಮಸೀದಿ ಇದೆ. ಮತ್ತು ಮೊಹರಂ ಹಬ್ಬ ನಮ್ಮ ಅಮ್ಮನ ಜಾತ್ರೆ ಬಿಟ್ಟು ಜಾಸ್ತಿ ಈ ಊರೇ ಸೇರಿ ಆಚರಿಸೋ ಹಬ್ಬವನ್ನು ಅಂದರೆ ಮೊಹರಂ ಆಚರಿಸ್ತೀವಿ. ಎಲ್ಲಿವರೆಗೂ ಬರ್ತಾರೆ ಪೂಜೆಗಳನ್ನು ಬಂದು ಆಚರಿಸ್ತೀವಿ. ಅದೇ ಥರ ಸಾಕಷ್ಟು ಇಡೀ ನಮ್ಮ ದೇಶದಲ್ಲಿ ಇಡೀ ಹಳ್ಳಿಗಳಲ್ಲಿ ಕೂಡ ನಾವು ಈ ಸೂಫಿ ಸಂತರ ಪ್ರಭಾವಕರಿಗಾಗಿ ನಾವು ಕೂಡ, ಯಾಕಂದರೆ ಎಕ್ಸಿಬಿಟ್ ಅಂದರೆ ಹೊರಗಡೆ ಪ್ರದರ್ಶನವಾದಂಥ ಹಬ್ಬದಂತೂ ಮೊಹರಂ ಹಬ್ಬ ಒಂದು ನಮಗೊಂದು ಹಬ್ಬ. ಅದರಲ್ಲಿ ಇಡೀ ಊರು ಎಲ್ಲ ಜನ ಏಕೆಂದ್ರಿಂದ ಕೂಡಿ ಒಂದು ಲೇಜಿ ಮಾಡೋದು, ಬೇರೆ ಬೇರೆ ಮಾಡೋದು,
ಸಾಕಷ್ಟು ಹಗಲು ರಾತ್ರಿಗಳಲ್ಲಿ ಕೆಲಸ ಮಾಡಿಕೊಂಡು ಸಂಭ್ರಮದಿಂದ ಆಚರಿಸ್ತಾರೆ. ಹಿಂದೂಗಳು ಮುಸ್ಲಿಮರಿಗಿಂತ ಹಿಂದೂಗಳ ಜಾತಿ ಈ ಹಬ್ಬವನ್ನು ಆಚರಿಸ್ತಾರೆ. ಅದರಲ್ಲಿ ಸರ್ವ ಜನಾಂಗದ ಶಾಂತಿಪೂರ್ಣವಾದ ಗಜೇಂದ್ರಗಢದಲ್ಲಿ ಮೊಹರಂ ಹಬ್ಬದಲ್ಲಿ ನಾನು ಎರಡನೇ ಬಾರಿ ಸಿಪಿಐ ಕೂಡ ಯಾವುದೇ ಒಂದು ಸಣ್ಣ ಘಟನೆಯ ಬಗ್ಗೆ ನಾನು ವರದಿಯಾಗಲಿ ಕೇಳಿಲ್ಲ. ಅದು ತಾವೆಲ್ಲರೂ ಕೂಡ ನಾವು ಪೊಲೀಸ್ ಇಲಾಖೆ ಅಂತಷ್ಟೇ ಅಲ್ಲ, ತಾವೆಲ್ಲರೂ ತಮ್ಮ ಹಂತದಲ್ಲಿ ನಾವು ಒಬ್ಬೊಬ್ಬರು ವ್ಯಾಪಾರಕ್ಕಾಗಿ ಇದಕ್ಕಾಗಿ ಮತ್ತು ನಾವು ಒಂದಕ್ಕೊಂದಿಗೆ ಹಣ ತಮ್ಮಂತರ ಬಾಂಧವ್ಯ ಬೆಳೆಸ್ಕೊಂಡಿದ್ದೀವಿ. ಯಾಕೆ ಬೆಳೆಸಬೇಕು ಅನ್ನೋದನ್ನು ತಾವು ಅಲ್ಲಲ್ಲೇ ಅದನ್ನು ಚೂಟಿ ಹಾಕಿ ಅಂತ ಯಾವುದೇ ಕಿಡಿಗೇಡಿಗಳಿಗೆ ತಾವೆಲ್ಲ ಕಿವಿ ಮಾತು ಹೇಳಿ ಇದು ಮುಚ್ಚುವ ಸಾಧ್ಯತೆಗಳು ಇರ್ತವೆ, ಅಂದರೆ ಅಲ್ಲೇ ಮುಚ್ಚುವ ಸಾಧ್ಯತೆಗಳು ಇರ್ತವೆ. ಅದು ಕೂಡ ಒಳ್ಳೆಯ, ಯಾಕಂದರೆ ನಾನು ಮೊಹರಂ ಅಂದರೆ ನಾವು ನನ್ನ ತಾಲೂಕು ನನ್ನ ವೃತ್ತದಲ್ಲಿ ನಾನು ಮಾರ್ಗದರ್ಶನ ಕಡೆ ಹೋಗ್ತೀನಿ, ಅಲ್ಲಿ ವಿಜೃಂಭಣೆ ಜಾಸ್ತಿ ಆಚರಿಸ್ತಾರೆ. ಮೊಹರಂ ಅಂದರೆ ನಾನು ಬೆಳವಣಿಗೆ ಕಡೆ ಮತ್ತು ಅರವಳಿಸಿ ಹಿರೇಮನೆ, ಯಾಕಂದರೆ ಅಲ್ಲಿ ಒಂದು ಸಲ ಬೆಳವಣಿಗೆ ಗ್ರಾಮದಲ್ಲಿ ST ಮತ್ತು SC ಮಧ್ಯೆ ದರ್ಶನ ಆಗಿತ್ತು. ಮುಸ್ಲಿಮ್ಸ್ ಹಿಂದೂ ಮುಸ್ಲಿಂ ಆಗೋದಲ್ಲೇ ಇದೆ, ಸಾಧನೆ ಇಲ್ಲ. ಈ ಹಬ್ಬದಲ್ಲಿ ಮೊಹರಂ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಸಾಧನೆ ಇಲ್ಲ. ಅಲ್ಲೇ ಲೇಜಿ ಮಾಡೋದು ನಾ ಮುಂದೆ ನೀ ಮುಂದೆ, ನಾನು ದೇವರಿಗೆ ಭಕ್ತಿ ಬೇಗ ಅರ್ಪಿಸಬೇಕು, ನಾನು ಮುಂದೆ, ಹೀಗೆ ಮಾಡೋದ್ರಾಗಿ ಕುರುಬಾನ ಘಟನೆ ಆಗ್ತವೆ. ಈಗಾಗಲೇ ನಮ್ಮ PSI ಅವರು ಮತ್ತು ಇಲ್ಲಿ ಗಣ್ಯರು ಹೇಳಿದಂತೆ ಸರಾಯಿ ನಿಷೇಧ ಮಾಡೋಕ್ಕೆ ನಾವು ಒಂದು ನಮ್ಮಿಂದ ಪತ್ರ ನಾನು SP ಅವ್ರ ಮುಖಾಂತರ ಮಾಡಿ ಜಿಲ್ಲಾಧಿಕಾರಿಗೆ ಅಂತಂದರೆ ಅದನ್ನು ಕಳಿಸ್ಕೊಡ್ತೀವಿ. ಆದರೂ ಕೂಡ ವ್ಯಕ್ತಿ ಸರಾಯಿ ಕುಡಿಬೇಕಂತ ಮನಸ್ಸು ಮಾಡಿದಂದರೆ ಒಂದು ವಾರ ಮುಂಚೆನೇ ಕೂಡ ಅದು ಬಂದಾದರೂ ಕೂಡ ಅದನ್ನು ತಂದೆಯಾದ ವ್ಯವಸ್ಥೆ ಜಾಗದಲ್ಲಿ ಸ್ಟಾಕ್ ಮಾಡ್ಕೊಂಡ್ಬಿಡ್ತಾನೆ, ಸ್ವಲ್ಪ ಮನೆ ಇಟ್ಕೊಂಡ್ಬಿಡ್ತಾನೆ. ಅವತ್ತು ನಾನು ರೇಜಿಮ್ ಇರ್ತದೆ, ಅವತ್ತು ಡ್ರಮ್ ಇರ್ತದೆ, ಅವತ್ತು ಹೆಜ್ಜೆ ಕುಣಿದಿರ್ತದೆ, ದೇವ್ರ ಮುಂದೆ ಕುಣಿಬೇಕಾದ್ರೆ ನನಗೆ ಒಂಥರ ಬೇಕು ಅಂತ ತಿಳ್ಕೊಂಡು ಅವನು ತೆಗೆದಿಟ್ಕೊಂಡ್ಬಿಡ್ತಾನೆ. ಅಂಥವ್ರು ಆಯಿತು ಎಂಜಾಯ್ ಮಾಡೋದಾಗ ಏನೂ ಮಾಡೋದಿಲ್ಲ, ಚೆನ್ನಾಗಿ ದೇವ್ರ ಮುಂದೆ ಮಾಡ್ತಾರೆ. ದೇವ್ರ ಮುಂದೆ ಸಾಮಾನ್ಯ ಮಾಡಬಾರ್ದು, ಆ್ಯಕ್ಚುಲಿ ದೇವ್ರ ಮುಂದೆ ಭಕ್ತಿ ಇರಬೇಕು, ಹಿಂಗೆ ಇರಬಾರ್ದು. ಆದರೂ ಕೆಲವು ಜನ ಅದನ್ನು ಕೂಡ ಸೇವನೆ ಮಾಡ್ತಾರೆ. ಆದರೆ ತಮ್ಮಷ್ಟಕ್ಕೆ ತಾವೇ ಸಂಭ್ರಮದ ಆಚರಿಸಲು ಯಾವುದೂ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಅವರು ಅತಿಯಾಗಿ ಪ್ರತಿವರ್ತನೆ ಮಾಡಿದರೆ ಅಲ್ಲೇ ಇರ್ತಕ್ಕಂಥ ಪೊಲೀಸರಾಗಲಿ ಹೋಮ್ಗಾರ್ಡ್ಗಾಗಲಿ ತಾವು ಮಾಹಿತಿ ಕೊಡಬೇಕು. ಅವರು ತಾವು ಕೂಡ ಅವನು ಸ್ವಲ್ಪ ಸರಿಸ್ತಾರೆ. ಅಕಸ್ಮಾತ್ ಆಗಿ ತಾವು ಕೂಡ ಹಿರಿಯರು ಬಂದಿರಲ್ಲ, ಇಲ್ಲಿ ಸಾಕಷ್ಟು ಹಿರಿಯರು ಬಂದಿರಲಿ, ಸಾಕಷ್ಟು ಅಲ್ಲಿ ಅವ್ರಿಗೆ ತಿಳುವಳಿಕೆ ಕೊಡ್ತಾರೆ. ನಾವು ಏನು ಮುಖ ನೋಡ್ತೀವಿ, ಇದೆಲ್ಲ ಫೋಟೋ ತೊಗೊಂಡಿದ್ದಾರೆ, ಆ ಮುಖ ನೋಡ್ತೀವಿ, ಅಲ್ಲಿ ನಿಮ್ಮನ್ನೇ ನೋಡ್ತೀವಿ, ನಿಮ್ಮಿಂದ ಆಸೆ ಮಾಡ್ತೀವಿ ಇದನ್ನು ಬಗೆಹರಿಸಕ್ಕಂತಂದರೆ ಅಲ್ಲಿ ಯಾರಾದರೂ ಮಾತಾಡಿದ್ರೆ ನಮಗೇನು ಹೇಳಕ್ಕೆ ಬಂದರೆ, ಉದಾಹರಣೆಗೆ ನನಗೆ ಯಾರು ಹೇಳಕ್ಕೆ ಬಂದನಿಗೆ ಆಗೋದಿಲ್ಲ. ಇಲ್ಲಿ ಯಾರು ಬಂದಿರ್ತಿರಲ್ಲ, ಮುಖ ನೋಡ್ತೀವಲ್ಲ, ನಿಮಗೆ ಕೆಲಸ ಅದೆಲ್ಲ ಬಿಟ್ಟು ಬಂದು ಒಂದು ಸಂವಾದದಿಂದ ಒಂದು ಹಬ್ಬ ಆಚರಿಸಲಿಕ್ಕೆ ನಾವೊಂದು ಈ ಸಭೆಯಲ್ಲಿ ಪಾಲ್ಗೊಳ್ಳೋದು ಎಲ್ಲೋ ಕೆಟ್ಟಬಿಟ್ಟು ಬಂದಿರ್ತೀವಿ. ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ, ಯಾಕಂದರೆ ನಾವು ನೀವು ಮಾತಾಡ್ಕೊಂಡಿರ್ತೀವಿ. ಒಂದು ವಿಷಯ ಏನಂತಂದರೆ ಇದು ಯಾಕೆ ಮತ್ತು ಇನ್ನೊಂದು ಸಲ ಏನಾಗುತ್ತೆ ಅಂದರೆ ನಾವು ವೇಳೆಗಳನ್ನು ಹೊಂದಾಣಿಕೆ ಮಾಡಬೇಕು. ನೀವು ಬಂದಿರ್ತೀರ ಸಲಹೆ ಹೇಳ್ಕೊಡ್ತೇನೆ, ಸರ್ ಇಷ್ಟಕ್ಕೆ ಮುಗಿಬೋದು, ಇಷ್ಟಕ್ಕೆ ಬರಬೇಕು, ಇಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಉದಾಹರಣೆಗೆ ಕತ್ತಲ ರಾತ್ರಿಗೆ ನಾನು ಬೆಳಗ್ಗೆ 8 ಗಂಟೆಗೆ ಹೋಗಿ ನಾನು ಸಿಬ್ಬಂದಿ ಎಣಿಸಿದ್ರೆ ಉಪಯೋಗ ಆಗ್ಬೋದು. ಕತ್ತಲ ರಾತ್ರಿಗೆ ಸಾಯಂಕಾಲ 4 ಗಂಟೆಯಿಂದ ಹಾಕಿದ್ರೆ ಅಥವಾ 3 ಗಂಟೆಯಿಂದ ಹಾಕಿದರೆ ಸಿಬ್ಬಂದಿಗೆ ಧನು ಆಗೋದಿಲ್ಲ. ಅಷ್ಟೊಂದು ಸಾಕಷ್ಟು ಬೇಕಾಗತ್ತೆ. 5 ಗಂಟೆಗೆ ಹಾಕಿದ್ರು ಕೂಡ ತಪ್ಪಲ್ಲ, ರಾತ್ರಿ ಪೂರ್ತಿ ಅವರು ಆ್ಯಕ್ಟಿವ್ ಆಗಿರ್ತಾರೆ, ಕೆಲಸ ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆ ಹಾಕಿದ್ರೆ ರಾತ್ರಿ 7 ಗಂಟೆಗೆ ಅವನು ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾನೆ. ಆವಾಗ ಯಾವುದೇ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಗೊತ್ತಾದರೆ ಅವನು ಗಮನಿಸೋಕ್ಕಾಗೋದಿಲ್ಲ. ಮತ್ತು ವ್ಯಕ್ತಿಗಳ ಮಧ್ಯೆ ಇದು ಯಾವುದೇ ರಾಜಕೀಯ ವಿಷಯಗಳನ್ನು ತಂದು ಹಾಕಲು ಸಾಧ್ಯ ಬರ್ತದೆ, ಯಾವುದೇ ಬೇರೆ ವಿಷಯಗಳನ್ನು ತಂದಲ್ಲಿ ಹಾಕುತ್ತಿರ್ತದೆ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಜನ ಅವರು ಬೇಸರೊಂದಿಗೆ ಯಾವುದೇ ಅಹಿತಕರ ಏನೋ ವಿಷಯವನ್ನು ಬಿಡ್ತಾರೆ. ಈ ಟೈಮಿಗೆ ಬಿಡಬಾರ್ದಾಗಿದ್ದು ಬಿಡ್ತಾರೆ, ಯಾವುದೋ ಬಿಡ್ತಾರೆ. ಯಾವುದೇ ಕಾಮೆಂಟ್ ಇರ್ಬೋದು, ಯಾವುದೇ ಧರ್ಮ, ಯಾವುದೇ ಇರ್ಬೋದು, ಜಾತಿಯಲ್ಲಿ ಇರ್ಬೋದು, ಯಾವುದೊಂದು ವಿಚಾರವನ್ನು ಬಿಟ್ಟು ಅದನ್ನು ಆಗುವ ಘಟನೆಗಳಿಗೆ ಇಲ್ಲಿ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥವ್ರಿಗೆ ಯಾವುದೂ ಪೊಲೀಸ್ ಇಲಾಖೆ ಅವಕಾಶ ಕೊಡೋದಿಲ್ಲ ಮತ್ತು ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತಗೋತೀವಿ. ಒಂದು ಎರಡನೇದು ಅಂತ ಯಾವುದೋ ಘಟನೆ ಕಂಡು ಬಂದರೆ ತಾವು ಅಲ್ಲೇ ಚೂಟ್ ಹಾಕಿದರೆ ಭಾಳ ಒಳ್ಳೆಯದು. ಅಷ್ಟೇ ಅಲ್ಲದೆ ನಾವು ಪ್ರತಿ ಹಳ್ಳಿಗೂ ಕೂಡ ಶಾಂತಿ ಸಭೆ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ಕೆಲವು ಗಣ್ಯರು ಬಂದಿದ್ದಾರೆ, ಇನ್ನೂ ಕೆಲವು ಹಳ್ಳಿಗಳ ಗಣ್ಯರು ಬಂದಿಲ್ಲ. ಆದ್ದರಿಂದ ನಮ್ಮ ಮಾಧ್ಯಮ ಸ್ನೇಹಿತರು ಸಾಕಷ್ಟು ಇದನ್ನು ಕವರೇಜ್ ಮಾಡ್ತಾರೆ. ಅವರು ಕೂಡ ನಾನು ಈ ವಿಷಯವನ್ನು ಸಾಕಷ್ಟು ಪ್ರಚಾರ ಮಾಡಿ ನಾವು ಹಂಚ್ಕೊಂಡಿದ್ದೀವಿ. ಏನಂದರೆ ಯಾವ ಟೈಮಲ್ಲಿ ನಮ್ಮದು ಯಾವ ವೇಳೆಯಲ್ಲಿ ಯಾವ ಟೈಮಲ್ಲಿ ಮಕ್ಕಳನ್ನು ಹಂಚ್ಕೊಂಡಿದ್ದೀವಿ ಆ ಜನಕ್ಕೂ ಗೊತ್ತಾಗುತ್ತೆ. ಇದೆಲ್ಲ ಒಳ್ಳೆಯ ಲೀಡರ್ ಬಂದಿದೆ, ಮುಖ್ಯಸ್ಥರು ಬಂದಿದೆ. ಈ ವಿಷಯಗಳು ನಮ್ಮದು ಬಂದೋಬಸ್ತ್ ಆಗಿರ್ತದೆ. ಆ ಟೈಮ್ ಎಲ್ಲರಿಗೂ ಕೂಡ ಎಲ್ಲರಿಗೂ ನಮ್ಮ ಕ್ರಮಗಳಿಂದ ನಾವೇನು ಸ್ಟೆಪ್ಸ್ ತೊಗೊಂಡಿದ್ದೀವಿ, ಯಾವ ಥರ ಇದನ್ನು ಬಂದೋಬಸ್ತನ್ನು ಶಾಂತಿ ಸೌಹಾರ್ದವಾಗಿ ಮುಗಿಸ್ಲಿಕ್ಕೆ, ಸಂಬಂಧದಿಂದ ಮುಗಿಸ್ಲಿಕ್ಕೆ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ನೋಡ್ಕೊಳ್ಳೋಕ್ಕೆ ಯಾವ ಕ್ರಮ ತಗೊಂಡಿದ್ದೀವಿ ಅನ್ನೋದನ್ನು ಅದನ್ನು ಸ್ನೇಹಿತರು ಪ್ರಸಾರ ಮಾಡ್ತಾರೆ. ಅಂದರೆ ಎಲ್ಲರೂ ತಿಳುವಳಿಕೆ
ಪತ್ರಕರ್ತರು ಇರ್ಬೋದು, ಪ್ರಿಂಟ್ ಯಾವುದೇ ಮೀಡಿಯಾ ಆಗಿರ್ಬೋದು, ಅದರಲ್ಲಿ ಎಲ್ಲ ಜನಕ್ಕೆ ತಿಳುವಳಿಕೆ ಮೂಡೋದು ಕ್ರಮ ಕೈಗೊಳ್ತಾರೆ. ಮತ್ತು ಈ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದೀವಿ. ಮತ್ತು ಇಲ್ಲೊಂದು ಸಲ ಹೆಂಗಂತಂದರೆ ನಾವು ಅಲ್ಲಿ ಬಂದಾಗ ನಾವು ನೀವು ಒಂದಾಗಿ ಕೆಲಸ ಮಾಡೋದು. ನಾವೇನು ಬೇರೆ ಯಾವುದು ನಿರ್ಲಕ್ಷ್ಯ ಪ್ರಯತ್ನ ಮಾಡೋಲ್ಲ. ಹಬ್ಬ ಒಂದು ಹೆಚ್ಚು ಅದರಿಂದ ಕಡಿಮೆ ಮುಗಿಬೋದು. ಆದರೂ ಕೂಡ ನಮಗೆ ಸಹಕಾರ ಮಾಡಿ, ನಿಮಗೆ ಸಹಕಾರ ಮಾಡಿ ಅಂದರೆ ಊರಲ್ಲಿ ಒಳ್ಳೆಯ ವಾತಾವರಣ, ಮುಖ ನೋಡಬೇಕಾಗಿರ್ತಕ್ಕಂಥ ದಿನ ಬೆಳಬೇಕಾಗಿ ಅದಕ್ಕಾಗಿ ಅಂತ ಯಾವುದೂ ಬಿಡೋ ಆಗಂಗೆ ನಾವೆಲ್ಲರೂ ಸಲಹೆಗಳನ್ನು ಕೊಟ್ಟಿದ್ವಿ. ಅಲ್ಲಿ ಕೂಡ ನಮಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಬಂದು ಕೂಡ ಸಹಕಾರ ಮಾಡಿ, ಮತ್ತು ಅಲ್ಲಿ ಕೂಡ ಇನ್ನೂ ಕೂಡ ಇದಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಜನಸಂದಣಿ ಸೇರುವ ಪ್ರದೇಶದಲ್ಲಿ ಏನಾದರೂ ಕೂಡ ಈಗ ಈ ಸಭೆಯಲ್ಲಿ ಹೇಳಿದ್ದೇ ಜನಸಂದಣಿ ಸೇರಿದಾಗ ಸರ್ ಈಗ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಹೇಳೋದಾದರೆ ಅಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸೋದಾಗಲಿ ಅಥವಾ ಅವರ ಟ್ರಾಫಿಕ್ ಡ್ರೈವರ್ಸ್ ಕೊಡೋದಾಗಲಿ ಕೂಡ ನಾವು ಮಾಡೋಕ್ಕಿಲ್ಲ. ಯಾವಾಗ ತುಂಬ ಜನಸಂಖ್ಯೆ ಒಂದೇ ಕಡೆ ಸೇರಿದಾಗ ಅದನ್ನ ತೊಂದರೆ ಆಗೋದನ್ನು ನೋಡ್ಕೊಳ್ಳೋಕ್ಕೆ. ಆದ್ದರಿಂದ ನಮಗೆ ಈ ಸಭೆಗೆ ಆಗಮಿಸಿದ್ದಕ್ಕಾಗಿ ತಮ್ಮ ಅತ್ಯುತ್ತಮ ಸಲಹೆಗಳನ್ನು ನಮಗೆ ನೀಡಿದ್ದಕ್ಕಾಗಿ ಪೊಲೀಸ್ ಇಲಾಖೆ ವತಿಯಿಂದ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಣಿಜಿಗ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಅನುದಾನ, ಶಾಸಕ GS ಪಾಟೀಲ್ ಭರವಸೆ. ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ. ನಿರಂತರ ವಾರ್ತೆಗೆ ವೀಕ್ಷಿಸಿ SI ನ್ಯೂಸ್ ಗಜೇಂದ್ರಗಡ. ವಂದನೆಗಳು.